ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾನು ಈ ವಿಡಿಯೋದಲ್ಲಿ 7th ಸ್ಟ್ಯಾಂಡರ್ಡ್ನ ಚಾಪ್ಟರ್ ಫಸ್ಟ್ ಇಂಟೀಜರ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾರಾದರೂ ಈಗ ಆಲ್ರೆಡಿ ಇಂಟೀಜರ್ ಬಗ್ಗೆ ತಿಳ್ಕೊಂಡಿದ್ದೆ ಆದರೆ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ವಿತ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಇದರಲ್ಲಿ ನಾನು ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ಸಹಿತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ 1.1 ಎಕ್ಸಸೈಸ್ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ ವಿತ್ ಎಕ್ಸ್ಪ್ಲನೇಷನ್. ನಿಮಗೆ ವಿತ್ ಬ್ರೀಫ್ ಕಾನ್ಸೆಪ್ಟ್ಸ್ಗಳನ್ನು ಫಸ್ಟ್ ನಾನು ತಿಳಿಸಿದ ನಂತರ ನಾನು ಆಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ಗೆ ಹೋಗ್ತೀನಿ. ಫಸ್ಟ್ ಲೆಟ್ಸ್ ನೋ ದ ಮೀನಿಂಗ್ ಆಫ್ ಇಂಟೀಜರ್. ಇಂಟೀಜರ್ ಅಂತ ಅಂದ್ರೇನು? ಇಟ್ ಇಸ್ ದ ನಂಬರ್, ಹೌದಲ್ವಾ? ಇಟ್ಸ್ ಅ ಗ್ರೂಪ್ ಆಫ್ ನಂಬರ್. ಎನಿಥಿಂಗ್ ನಾವು ಹೇಗೆ ಬೇಕಾದರೂ ಹೇಳ್ಬೋದು. ಜೊತೆಗೆ ಮೇಯ್ನಾಗಿ ಈ ಗ್ರೂಪಲ್ಲಿ ಯಾವ್ಯಾವ ಥರದ ನಂಬರ್ ಇರುತ್ತೆ? ಒಂದು ಝೀರೋ, ಹಾಗೆ ಇನ್ನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ಗಳಿರುತ್ತೆ ಅಲ್ವಾ? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಆರ್ ಈ ರೀತಿನಾದರೂ ಹೇಳ್ಬೋದು. ಆರ್ ನಾವಿವಾಗ ಏನು ಮಾಡ್ಬೋದು ಅಂತಂದರೆ ಝೀರೋ ಆ್ಯಂಡ್ ಪಾಸಿಟಿವ್ ನಂಬರ್ಸ್ನ ನಾವೇನಂತ ಹೇಳ್ಬಹುದು? ದೇ ಆರ್ ದ ಹೋಲ್ ನಂಬರ್ಸ್ ಅಲ್ವಾ? ಬಟ್ ನೆಗೆಟಿವ್ ನಂಬರ್ಸ್ನ ಹಾಗೆ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಇಟ್ಸ್ ಅ ಗ್ರೂಪ್ ಆಫ್ ಆರ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಹೋಲ್ ನಂಬರ್ ಆ್ಯಂಡ್ ದ ನೆಗೆಟಿವ್ ನಂಬರ್ ಈಸ್ ಕಾಲ್ಡ್ ಇಂಟೀಜರ್. ಗೊತ್ತಾಗ್ತಿದೆಯಾ? ನಾವಿವಾಗ ಇದನ್ನು ಯಾವ ರೀತಿಯಾಗಿ ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಇದೆಲ್ಲ ಆಲ್ರೆಡಿ ಗೊತ್ತಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅಂದರೆ ಇದನ್ನೆಲ್ಲ ನಾನು ಮೇಯ್ನಾಗಿ ಡಿಸ್ಕಸ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್ಗೆ ಅನ್ನೋ ಥರ ಅಲ್ಲ, ಬ್ರೀಫ್ ಕಾನ್ಸೆಪ್ಟ್ಸ್ಗಳನ್ನು ಎಕ್ಸಾಮ್ ಪರ್ಪಸ್ ನಾನು ಕೊಡ್ತಾಯಿದ್ದೀನಿ. ಎಕ್ಸಾಮ್ ನಾಟ್ ಫಾರ್ ದ ಸ್ಕೂಲ್ ಎಕ್ಸಾಮ್ಸ್, ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಈಗ ಜಸ್ಟ್ ಅ ಬ್ರೀಫ್ ಕಾನ್ಸೆಪ್ಟ್ಸ್ ಅಬೌಟ್ ದ ಇಂಟೀಜರ್. ಓಕೆ, ಝೀರೋ ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್ ಇಂಟೀಜರ್. ನಿಮಗೆ ಝೀರೋ ಬಗ್ಗೆ ಹಾಗೆ ಝೀರೋನ ಇಂಪಾರ್ಟೆನ್ಸ್ ಹಾಗೆ ಸ್ಟೋರಿ ಆಫ್ ಝೀರೋ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ತೀನಿ. ಆಲ್ರೆಡಿ ರೆಡಿ ಇದೆ, ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ ಅದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೋಡೋಣ. ಈಗ ಈ ಝೀರೋ ಏನು ಗೊತ್ತಾ? ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ವ್ಯಾಲ್ಯೂ ಇಲ್ಲ, ಹೌದಲ್ವಾ? ಝೀರೋ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ನೋ ವ್ಯಾಲ್ಯೂ ಆರ್ ಸಮಥಿಂಗ್ ವಿಚ್ ಈಸ್ ನಥಿಂಗ್. ಈ ರೀತಿಯಾಗಿ ನಾವು ಹೇಳ್ಕೊಳ್ಬೋದು. ಈಗ ನಥಿಂಗ್ ಅಂದರೆ ಅಲ್ಲಿಗೇನಾಗುತ್ತೆ? ಇದಕ್ಕೆ ಯಾವುದೇ ರೀತಿಯಾದಂತಹ ಮೌಲ್ಯವನ್ನು ನಾವು ಕೊಟ್ಟಿಲ್ಲ. ಇಟ್ ಈಸ್ ಶೂನ್ಯ ಅಂತ ಹೇಳಿ ಕರಿತೀವಿ. ಇದಕ್ಕೆ ಯಾವುದೇ ರೀತಿಯಾದಂಥ ಪಾಸಿಟಿವ್ ಆರ್ ನೆಗೆಟಿವ್ ನಾವು ಒಂದು ಸೈನನ್ನು ನಾವು ಹೇಳೋಕ್ಕಾಗಲ್ಲ, ಹೌದಲ್ವಾ? ಹಾಗೆಯೇ ನೀವು ಹೇಳಿ, ಇವಾಗ ಇದನ್ನು ನಾವು ಝೀರೋನ ನಾವು ಈವನ್ ನಂಬರ್ ಅಂತ ಹೇಳಿ ಕರಿಬಹುದಾ ಆರ್ ಆಡ್ ನಂಬರ್ ಆಗಿರುತ್ತಾ? ತುಂಬ ಜನ ಅದನ್ನು ನಾವು ಈವನ್ ನಂಬರ್ಗೆ ಗ್ರೂಪ್ಗೆ ಸೇರಿಸ್ತೀವಿ. ಸೇರಿಸಬಹುದಾ, ಸೇರಿಸಬಾರ್ದಾ? ಐ ಜಸ್ಟ್ ವಾಂಟ್ ದ ಆನ್ಸರ್ ಫ್ರಮ್ ಯು. ಡಿಸ್ಕಸ್ ಮಾಡೋಣ. ಹೇಳಿ ನಿಮ್ಮ ಆನ್ಸರ್ ಫಸ್ಟ್, ನೋಡೋಣ. ನೆಕ್ಸ್ಟ್, ಫಾರ್ ಪಾಸಿಟಿವ್ ಎವ್ರಿ ಪಾಸಿಟಿವ್ ಇಂಟೀಜರ್ ಈಸ್ ಲಾರ್ಜರ್ ದ್ಯಾನ್ ಎವ್ರಿ ನೆಗೆಟಿವ್ ಇಂಟೀಜರ್. ಇದನ್ನು ಈಸಿಯಾಗಿ ನೀವು ಒಂದು ನಂಬರ್ ಲೈನನ್ನು ಡ್ರಾ ಮಾಡಿಕೊಂಡ್ರೆ ಯು ಕ್ಯಾನ್ ಗೆಸ್ ಈಸಿಲಿ. ಆ್ಯರೋ ಮಾರ್ಕ್ಸ್ ಇರುತ್ತೆ, ಮಿಡಲ್ ನಾವು ಝೀರೋ ತೊಗೊಳ್ತೀವಿ, ನೆಕ್ಸ್ಟ್ ಈ ಕಡೆ ಪಾಸಿಟಿವ್ ಇಂಟೀಜರ್ಸ್ಗಳನ್ನು ಬರಿತೀವಿ, ನೆಕ್ಸ್ಟ್ ಈ ಕಡೆ ನೆಗೆಟಿವ್ ಇಂಟೀಜರ್ಸ್ಗಳನ್ನು ಬರಿತೀವಿ ಅಲ್ವಾ? ಇದರಲ್ಲಿ ಫಸ್ಟ್ ನೀವೇನು ತಿಳ್ಕೊಳ್ಬೇಕು ಅಂತಂದರೆ ಎಲ್ಲ ಪಾಸಿಟಿವ್ ಇಂಟೀಜರ್ಸ್ ಏನಾಗಿರುತ್ತೆ? ಲಾರ್ಜರ್ ದ್ಯಾನ್ ದ ನೆಗೆಟಿವ್ ನಂಬರ್ಸ್, ಹೌದಲ್ವಾ? ಯಾವಾಗಲೂ ಪ್ಲಸ್ ನಂಬರ್ಸ್ಗಳೇ ದೊಡ್ಡದಾಗಿರುತ್ತೆ ದ್ಯಾನ್ ದ ನೆಗೆಟಿವ್ ನಂಬರ್ಸ್ ಆಗಿರುತ್ತೆ. ಎಸ್ಪೆಷಲಿ ನಾವು ಇಂಟೀಜರ್ ಬಗ್ಗೆ ಮಾತಾಡುವಾಗ ಇಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಆಲ್ವೇಸ್ ಲಾರ್ಜರ್ ದ್ಯಾನ್ ದ ನೆಗೆಟಿವ್ ಇಂಟೀಜರ್. ಗೊತ್ತಾಗ್ತಿದೆಯಾ? ಈ ಒಂದು ಕಾನ್ಸೆಪ್ಟ್ಸ್ ನಂತರ ನೆಕ್ಸ್ಟ್, ಝೀರೋ ಈಸ್ ಲೆಸ್ ದ್ಯಾನ್ ಎವ್ರಿ ಪಾಸಿಟಿವ್ ಇಂಟೀಜರ್. ಈಗ ಇದೊಂದು ನಂಬರ್ ಲೈನ್ ಅಂದ್ಕೊಂಡ್ರೆ ಮಧ್ಯದಲ್ಲಿ ಝೀರೋ ಇದೆ, 1 2 3. ಈಗ ಝೀರೋ ಏನಾಯಿತು? ಇಟ್ ಈಸ್ ವೆರಿ ಲೆಸ್ ದ್ಯಾನ್ ದ 1. ಝೀರೋ ಈಸ್ ಲೆಸ್ ದ್ಯಾನ್ 2, ಹಾಗೆ ಝೀರೋ ಈಸ್ ಲೆಸ್ ದ್ಯಾನ್ 3, ಝೀರೋ ಈಸ್ ಲೆಸ್ ದ್ಯಾನ್ 100. ಈ ರೀತಿಯಾಗಿ ಏನಾಗುತ್ತೆ? ಆಲ್ವೇಸ್ ಝೀರೋ ಈಸ್ ಲೆಸ್ ದ್ಯಾನ್ ಎವ್ರಿ ಪಾಸಿಟಿವ್ ಇಂಟೀಜರ್. At the same time, 0 is greater than every negative integer. Is it right? ಹಾಗಾದರೆ -1 is less than 0, or 0 is greater than -1, or 0 is greater than -2. ಇದರಿಂದ ನಾವೇನು ಹೇಳ್ಬೋದು ಅಂತಂದರೆ, ಈಗ ಏನಾಗುತ್ತೆ ಅಂದರೆ, ವೆನ್ ವಿ ಗೋ ಫಾರ್ ಅವೇ ಫ್ರಮ್ ದ ಝೀರೋ ಟುವರ್ಡ್ಸ್ ದ ರೈಟ್ ಸೈಡ್ ಆಫ್ ಅಸ್, ನಮ್ಮ ಬಲಗಡೆ ಕೈನ ನೀವು ಗಮನಿಸಿ, ನಿಮ್ಮ ಬಲಗಡೆ ಕೈ ಯಾವ ಕಡೆ ಇರುತ್ತೆ? ಈ ಸೈಡಲ್ಲಿ ಇರುತ್ತೆ. ವೆನ್ ವಿ ಗೋ ಟುವರ್ಡ್ಸ್ ರೈಟ್ ಹೋದಾಗ ಏನಾಗುತ್ತೆ? ನಮಗಿಲ್ಲಿ ಯಾವಾಗಲೂ ವಿ ಗೆಟ್ ದ ಗ್ರೇಟರ್ ನಂಬರ್ಸ್, ವಿ ಮೂವ್ ಟುವರ್ಡ್ಸ್ ದ ಗ್ರೇಟರ್ ನಂಬರ್ಸ್. ಅರ್ಥ ಆಗ್ತಿದೆಯಾ? ಇದು ಸಹಿತ ಒಂದು ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಫಾರ್ದರ್ ಎ ನಂಬರ್ ಫ್ರಮ್ ಝೀರೋ ಆನ್ ದ ರೈಟ್ ಲಾರ್ಜರ್ ಈಸ್ ಇಟ್ಸ್ ವ್ಯಾಲ್ಯೂ. ಅದರ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ.
ಹಾಗಿದ್ರೆ ನಾವು ಝೀರೋಗೆ ಕೊಡುವಂತಹ ವ್ಯಾಲ್ಯೂ ಎಷ್ಟು ಗ್ರೇಟರ್ ಆಗಿದೆ, ಎಷ್ಟು ಗ್ರೇಟೆಸ್ಟ್ ಹೇಳ್ಬೋದು ನಾವಲ್ವಾ. ಎಷ್ಟು ವ್ಯಾಲ್ಯೂನ ನಾವು ಕೊಡ್ತೀವಿ ಝೀರೋಗೆ, ಅದಕ್ಕಿಂತನೂ ಕಡಿಮೆ ಇರುವಂತಹ ವ್ಯಾಲ್ಯೂಗಳಿದೆ ಅಂತ ಆಯಿತಾ. ಝೀರೋ ಅಂದರೆ ಇಟ್ ಈಸ್ ನಥಿಂಗ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದಟ್ ಝೀರೋ, ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ ಅಲ್ವಾ. ಬಟ್ ಝೀರೋಗಿಂತನೂ ಕಡಿಮೆ ಇರುವಂತಹ ವ್ಯಾಲ್ಯೂಗಳು ಯಾವ್ಯಾವು, ನೆಗೆಟಿವ್ ಇಂಟೀಜರ್ಸ್ ಆಗಿರುತ್ತವೆ. ಸೊ ಡೋಂಟ್ ಕಂಡೆಮ್ ಝೀರೋ. ಫಾರ್ದರ್ ಎ ನಂಬರ್ ಫ್ರಮ್ ಝೀರೋ ಆನ್ ದ ಲೆಫ್ಟ್ ಸ್ಮಾಲರ್ ಈಸ್ ಇಟ್ಸ್ ವ್ಯಾಲ್ಯೂ. ನಮಗೆ ಲೆಫ್ಟ್ ಸೈಡ್ ಹೋದಂತೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಕೊಳ್ತಾ ಹೋಗಿ, ಲೆಫ್ಟ್ ಹ್ಯಾಂಡ್ ಸೈಡ್ ಬರುವಂಥ ಎಲ್ಲ ನಂಬರ್ಸ್ಗಳೇನಾಗಿರುತ್ತೆ ಅದರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. -100 ಈಸ್ ವೆರಿ ಲೆಸ್ ದ್ಯಾನ್ ದ ಪಾಸಿಟಿವ್ 100. ಇಸ್ ಇಟ್ ರೈಟ್? -100 ಈಸ್ ಲೆಸ್ ದ್ಯಾನ್ -99. ಇಟ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್. -100 ಈಸ್ ಲೆಸ್ ದ್ಯಾನ್ -99. Is it right? Yes, of course. Next, addition of integer, you have to move towards the right of the number line. ಹೌದು, ಯಾಕಂದರೆ ಇನ್ಕ್ರೀಸಿಂಗ್, ಅಡಿಷನ್ ಮೀನ್ಸ್ ವಿ ಆರ್ ಆ್ಯಡಿಂಗ್ ಸಮಥಿಂಗ್. ಸೊ ಅಲ್ಲಿಗೇನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ರೈಟ್ ಆಫ್ ದ ನಂಬರ್ ಲೈನ್. ಹಾಗಿದ್ರೆ ಸಬ್ಟ್ರಾಕ್ಷನ್ ಮಾಡ್ತಿದ್ದೀವಿ ಅಂತಂದರೆ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಲೆಫ್ಟ್ ಆಫ್ ದ ನಂಬರ್ ಲೈನ್. ಇಸ್ ಇಟ್ ರೈಟ್? ಈಗ ಎರಡಕ್ಕೂ ಒಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಇಟ್ ಈಸ್ ಎ ನಂಬರ್ ಲೈನ್ 0, 1, 2, -1, -2. 1 + 1 ಅಂತ ಹೇಳಿ ತಗೊಂಡ್ರೆ ಇಲ್ಲಿ 1 ಇದೆ, ಇದಕ್ಕೆ ನಾವು 1 + 1 ಆ್ಯಡ್ ಮಾಡಿದ್ವಿ ಅಂತಂದರೆ ಇಟ್ ಬಿಕಮ್ಸ್ 2. ಸೊ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ದಟ್ ಈಸ್ ರೈಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಅಂತ ಅಂದರೆ 1 - 1 ಆರ್ -1 - 0 ಇಟ್ ಮೀನ್ಸ್ -1. ಇಲ್ಲಿ ನೋಡಿ ಎಕ್ಸೆಪ್ಷನಲ್ಲು. ಓಕೆ, -1 ವಿ ಆರ್ ಆ್ಯಡಿಂಗ್ -0, ಇಟ್ ಈಸ್ ನಥಿಂಗ್. ಓಕೆ, ಬೇರೆ ಎಕ್ಸಾಂಪಲ್ ತೊಗೊಳ್ಳೋಣ. -2 ಅಂತ ಅಂದ್ಕೊಳ್ಳೋಣ. -1 -2 -1 ಇದೆ, ವಿ ಆರ್ ಸಬ್ಟ್ರಾಕ್ಟಿಂಗ್, ದಟ್ ಈಸ್ +2ನ ನಾವು ಸಬ್ಟ್ರಾಕ್ಟ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿಗೆ ಈಕ್ವೇಷನ್ ಯಾವ ರೀತಿಯಾಗುತ್ತೆ ಅಂತಂದರೆ -1 ಪ್ಲಸ್ ಇಟ್ ಈಸ್ ರಾಂಗ್, -1 ಮೈನಸ್ ಆಫ್ +2. ಓಕೆ, ಇಲ್ಲಿಗೆ ಏನಾಯಿತು, -1 ಆಫ್ -2. ಓಕೆ, ಇಲ್ಲಿಗೆ ಆನ್ಸರ್ ಏನಾಯಿತು, -3 ಬರುತ್ತೆ. ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಲೆಫ್ಟ್ ಆಫ್ ದ ನಂಬರ್ ಲೈನ್. ಈಗ ಈ ಕಡೆ ತೊಗೊಂಡ್ವಿ ಅಂತಂದರೆ ಹಿಯರ್ ಇಟ್ ಈಸ್ 0, -1 -2 -3. ಸೊ 1 2 ಇಟ್ ಈಸ್ -1. ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ -1 and -1 ಬಿಕಾಸ್ ದೆರ್ ಈಸ್ -2 ಅಲ್ವಾ. ಸೊ ದ ಆನ್ಸರ್ ಈಸ್ -3. ಇಟ್ಸ್ ಅ ಬೇಸಿಕ್ ಒನ್. ಓದಿರ್ತೀರ, ಹೊಸದಾಗಿ ಏನಾದರೂ ಓದ್ತಿರೋರಾದರೆ ಅರ್ಥ ಆಗಲಿಲ್ಲ ಅಂತಂದರೆ ಪ್ಲೀಸ್ ಡೂ ಕಮೆಂಟ್. ನಾನು ಜಸ್ಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಹೋಲ್, ಒಂದು ಸಮ್ಮರಿ ರೀತಿ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಇದಿಷ್ಟು ನಿಮಗೆ ಗೊತ್ತಿದ್ದೆ ಆದರೆ ಈಗ ನೀವು ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್, ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಡೈರೆಕ್ಟ್ಲಿ ಗೋ ಟುವರ್ಡ್ಸ್ ದಿಸ್ ಸ್ಲೈಡ್. ಓಕೆ, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಗೋ ಥ್ರೂ ದ್ಯಾಟ್. ವೆನ್ 2 ಪಾಸಿಟಿವ್ ಇಂಟೀಜರ್ಸ್ ಆರ್ ಆ್ಯಡೆಡ್ ವಿ ಗೆಟ್ ಎ ಪಾಸಿಟಿವ್ ಇಂಟೀಜರ್. ಇಸ್ ಇಟ್ ರೈಟ್? ಅಫ್ಕೋರ್ಸ್. ಏನಾಗುತ್ತೆ, 2 ಪಾಸಿಟಿವ್ ಇಂಟೀಜರ್ ಇದೆ ಅಂದರೆ +5 then +6 we get +11. Simple number, +1 +1 it equals to +2. So we always get a positive integer when we add 2 positive integer. Like that, when we add 2 negative integers add ಮಾಡಿದ್ವಿ ಅಂತಂದರೆ we get a positive integer ಅಂತ. How is it possible? ಈಗ 2 ನೆಗೆಟಿವ್ ಇಂಟೀಜರ್ಸ್ನ ತಗೊಳ್ಳೋಣ. ದೀಸ್ ಆರ್ ದ -2 and -3 ಆರ್ ದ 2 ನೆಗೆಟಿವ್ ಇಂಟೀಜರ್. ಇದನ್ನು ನಾವು ಇವಾಗ ಆ್ಯಡ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಬಿಕಮ್ಸ್ -2 -3, ಇಟ್ ಬಿಕಮ್ಸ್ -5. ಇಲ್ಲಿ ರೂಲ್ ಏನಾದರೂ ಅವರು ಪಾಸಿಟಿವ್ ಇಂಟೀಜರ್ ಅಂತ ಕೊಡೋದ್ರ ಬದಲು ವಿ ಹ್ಯಾವ್ ಟು ಆ್ಯಡ್ ಅಂತ ಏನಾದರೂ ಕೊಟ್ಟಿದ್ದಿದ್ರೆ, ಇಫ್ ವಿ ವಾಂಟ್ ಟು ಆ್ಯಡ್ 2 ನೆಗೆಟಿವ್ ಇಂಟೀಜರ್ ಅಂದರೆ ಅಲ್ಲಿಗೇನಾಗುತ್ತೆ, ವಿ ಹ್ಯಾವ್ ಟು ಆ್ಯಡ್ ದೆಮ್, ವಿ ಹ್ಯಾವ್ ಟು ಪುಟ್ ದ ಸೈನ್ ಆಫ್ ದ ನೆಗೆಟಿವ್ ನಂಬರ್ ಅಲ್ವಾ, ಅಂದರೆ ನೆಗೆಟಿವ್ ಸೈನನ್ನು ಇಡಬೇಕು. Next, when a positive integer and a negative integer are added, we always get a negative integer. There is no possible like that. It depends on the number. Bigger number na ನಾವು ಕನ್ಸಿಡರ್ ಮಾಡ್ತೀವಿ ಅಲ್ವಾ. Then additive inverse of an integer 8 is -8. ಇದನ್ನು ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಇದರ ನೆಕ್ಸ್ಟ್ ಈ 1.1 ಆದಮೇಲೆ ನಿಮಗೆ ಮತ್ತೆ ಪ್ರಾಪರ್ಟೀಸ್ ಆಫ್ ಇಂಟೀಜರ್ ಡಿಸ್ಕಸ್ ಮಾಡ್ತಾರೆ. ಅದರಲ್ಲಿ ಆ್ಯಕ್ಚುಲಿ ನಿಮಗೆ ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆ್ಯಕ್ಚುಲಿ ಡಿಸ್ಕಸ್ ಆಗೋದು. ಬಟ್ ಈ ಇಂಟೀಜರ್ ಗೊತ್ತಿರೋದಕ್ಕಿಂತ ಮುಂಚೆ
ಹೋಲ್ ನಂಬರ್ ಕಲ್ತಿರ್ತೀರಾ, ನ್ಯಾಚುರಲ್ ನಂಬರ್ ಕಲ್ತಿರ್ತೀರಾ. ಆ ಕಾರಣದಿಂದಾಗಿ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಅಡಿಟಿವ್ ಇನ್ವರ್ಸ್ ಆಫ್ ದಿಸ್ ಇಂಟೀಜರ್ 8 ಈಸ್ -8. ಈಸ್ ಇಟ್ ರೈಟ್? ಟೆಲ್ ದ ಆನ್ಸರ್. ಕಮೆಂಟ್ ಮಾಡಿ ಆ ಕ್ವಶನಿಗೆ. For subtraction, we add the additive inverse of the integer that is being added to the other integer. It means ಏನಾಗುತ್ತೆ, ಅಡಿಟಿವ್ ಇನ್ವರ್ಸ್ ಅಲ್ವಾ, ಇದನ್ನು ಸಹಿತ ನೀವೇ ಹೇಳಿ. ಅವ್ರ ಅಡಿಟಿವ್ ಇನ್ವರ್ಸ್ ಅಂತ ಹೇಳಿ ನಿಮಗೆ ಏನಾದರೂ ಒಂದು ಹಿಂಟನ್ನು ಬೇಕಾದರೆ ನಾನು ಕೊಡ್ತೀನಿ. ಈಗ ಅಡಿಟಿವ್ ಇಟ್ ಮೀನ್ಸ್ ವಿ ಹ್ಯಾವ್ ಟು ಆ್ಯಡ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ. 1 ಇಟ್ಸ್ ಅ ನ್ಯಾಚುರಲ್ ನಂಬರ್. I am telling about the natural number. Compare this with a integer. ಓಕೆ, ಈಗ ಇಲ್ಲಿ ನಾನು ಒಂದು ಇಂಟೀಜರ್ನ ತೊಗೊಂಡಿದ್ದೀನಿ, ಒಂದು ನಾನು ಹೋಲ್ ನಂಬರ್ ಆರ್ ನ್ಯಾಚುರಲ್ ನಂಬರ್ನ ತೊಗೊಂಡಿದ್ದೀನಿ, ದಟ್ ಈಸ್ 1. ಇದರ ಒಂದು ಅಡಿಟಿವ್ ಇನ್ವರ್ಸ್ ಏನಾಗಿರುತ್ತೆ ಅಂತ ಅಂದರೆ -1 ಆಗಿರುತ್ತೆ. ಇಟ್ ಲೀಡ್ಸ್ ಟು 0. ಅರ್ಥ ಆಗ್ತಿದೆಯಾ? ಕನ್ಫ್ಯೂಸ್ ಮಾಡಿದ್ದೀನಲ್ವ? ಇಟ್ಸ್ ಓಕೆ, ಇರಲಿ, ಆ ಕನ್ಫ್ಯೂಷನ್ ಇರಲಿ. ಆ ಕನ್ಫ್ಯೂಷನನ್ನು ಕ್ಯಾರಿ ಮಾಡ್ಕೊಂಬಿಟ್ಟು ಆನ್ಸರ್ ಮಾಡಿ. ಓಕೆ, ಇಲ್ಲಿ -10 + 3 ಈಸ್ ಈಕ್ವಲ್ ಟು 10 - 3. ಈಸ್ ಇಟ್ ರೈಟ್? ನೋ, ಬಿಕಾಸ್ ಬಿಗ್ಗರ್ ನಂಬರ್ ಈಸ್ ಮೈನಸ್ ಇದೆ. ಸೊ ಇಲ್ಲಿ ಅಡಿಷನ್ ಮಾಡಿರೋದ್ರಿಂದ ಇಲ್ಲಿ ಮೈನಸನ್ನು ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ರಾಂಗ್. 8 + -7 minus of -4, that is 4. 8 wrong. 8 - 7 + 4. Is it right? No, ಇದು ಸಹಿತ ತಪ್ಪಾಗಿದೆ. Exercise 1.1. Following number line shows the temperature in degree Celsius. ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದೆ ಈ ನಂಬರ್. ಓಕೆ, ಅಂದರೆ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೇಂಜಸ್ಗಳನ್ನು ಕೊಟ್ಟಿದ್ದಾರೆ ಆ್ಯಟ್ ಡಿಫ್ರೆಂಟ್ ಪ್ಲೇಸಸ್ ಆನ್ ಎ ಪರ್ಟಿಕ್ಯುಲರ್ ಡೇಸ್. ಇಲ್ಲಿ ಯಾವುದ್ಯಾವ್ದ್ರದ್ದು ಕೊಟ್ಟಿದ್ದಾರೆ ಅಂತಂದರೆ ಲಾಹುಲ್ ಸ್ಪಿತಿ, ಶ್ರೀನಗರ್, ಶಿಮ್ಲಾ, ಊಟಿ, ಬೆಂಗಳೂರು, ಇಷ್ಟು ಒಂದು ಊರುಗಳನ್ನ ಕೊಟ್ಟಿದ್ದಾರೆ. ಅಬ್ಸರ್ವ್ ದಿಸ್ ನಂಬರ್ ಲೈನ್ ಆ್ಯಂಡ್ ರೈಟ್ ದ ಟೆಂಪರೇಚರ್ ಆಫ್ ದ ಪ್ಲೇಸಸ್ ಮಾರ್ಕ್ಡ್ ಆನ್ ಇಟ್. ಯಾವ್ದ್ರದ್ದು ಟೆಂಪರೇಚರ್ ಊರಿನ ಕೊಟ್ಟಿದ್ದಾರೆ ಅಂತ ನೀವು ಹೇಳಿ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಟು ಮೆನ್ಷನ್ ದ, ಈಗ ನಂಬರ್ ಲೈನ್ ನಿಮಗೆ ರೀಡ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ ಅಷ್ಟೇ ಈ ಕ್ವಶನ್. ಈಗ ಶಿಮ್ಲಾ ಈಸಿಯೆಸ್ಟ್ ಡೈರೆಕ್ಟ್ ಕೊಟ್ಟಿದ್ದಾರೆ 5 ಡಿಗ್ರಿ ಸೆಲ್ಸಿಯಸ್. ಲಹುಸ್ಪತಿ ನೀವು ನೋಡಬಹುದು, ಎವ್ರಿ ಒಂದು ಲೈನ್ಗೆ, ಒಂದು ಮೆಷರ್ಮೆಂಟ್ಗೆ ಅಲ್ಲಿ ಲೈನನ್ನು ಕೊಟ್ಟಿದ್ದಾರೆ 0. ಇಲ್ಲಿ -1, -2, -3, -4, -5, -6, -7, -8. ಸೊ ಲಹುಸ್ಪತಿ is -8. Then Srinagar 0, -1, -2. Shimla is +5 degree Celsius. Then ಇದು 10, 11, 12, 13, 14 is Ooty, -14 degree Celsius. Bangalore, +14 degree Celsius, then 20, 21, 22, 22 degree Celsius is the Bangalore's temperature. ಈ ರೀತಿಯಾಗಿ ನೀವು ನೋಟ್ ಮಾಡ್ಕೊಳ್ಬೋದು. ಇಟ್ ಈಸ್ ಈಸಿ, ಅಬ್ಸರ್ವ್ ಮಾಡ್ಕೊಳ್ಬಿಡೋದು, ಅಲ್ಲಿ ಕೊಟ್ಟಿರುವಂತಹ ಟೆಂಪ್ರೇಚರ್ನ ಕರೆಕ್ಟಾಗಿ ಮೆಷರ್ನೇ ಅಲ್ಲಿ ಅಂದರೆ ನಿಮಗೆ ನೋಡಿ ರೀಡ್ ಮಾಡೋಕ್ಕೆ ಬರುತ್ತಾ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಹೇಳ್ತಾರೆ, ವಾಟ್ ಈಸ್ ದ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಹಾಟೆಸ್ಟ್ ಆ್ಯಂಡ್ ದ ಕೋಲ್ಡೆಸ್ಟ್ ಪ್ಲೇಸಸ್ ಅಮಾಂಗ್ ದ ಅಬೌವ್. ಅಲ್ಲಿ ಕೊಟ್ಟಿರುವಂತಹ ಒಂದು ಟೆಂಪ್ರೇಚರ್ ರೇಂಜಲ್ಲಿ ಫಸ್ಟ್ ಹೈಯೆಸ್ಟ್ ಇದ್ದಿದ್ದು ಬ್ಯಾಂಗ್ಳೂರು, ಹೌದಲ್ವಾ? ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಎಡ್ಜಲ್ಲಿ ಇದ್ದಿದ್ದು ಲಹುಸ್ಪಿತಿ. ಸೊ ಅವುಗಳ ಒಂದು ಮಧ್ಯದಲ್ಲಿರುವಂತಹ ಡಿಫ್ರೆನ್ಸನ್ನು ಹೇಗೆ ಕಂಡುಹಿಡಿಬೋದು? 22 ಡಿಗ್ರಿ ಸೆಲ್ಸಿಯಸ್ ಮೈನಸ್ ಅಲ್ವಾ? 22 ಡಿಗ್ರಿ ಸೆಲ್ಸಿಯಸ್ -8 ಡಿಗ್ರಿ ಸೆಲ್ಸಿಯಸ್. ಅವುಗಳ ಮಧ್ಯದಲ್ಲಿರುವಂಥ ಫಸ್ಟ್ ಕೊಟ್ಟಿರೋದವರು ಹಾಟೆಸ್ಟ್. ಸೊ ಯು ಹ್ಯಾವ್ ಟು ರೈಟ್ ದ ಹಾಟೆಸ್ಟ್ ಪ್ಲೇಸ್ ಟೆಂಪರೇಚರ್. ಸೊ ಇಟ್ ಈಸ್ 22 ಡಿಗ್ರಿ ಸೆಲ್ಸಿಯಸ್. ದೆನ್ ವಿ ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್ ಮೀನ್ಸ್ ಅಲ್ಲಿ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಲ್ವಾ? ನೆಕ್ಸ್ಟ್ ಕೋಲ್ಡೆಸ್ಟ್ ಎಷ್ಟಿದೆ? ಕೋಲ್ಡೆಸ್ಟು -8 ಇದೆ. ಸೊ ಐ ಹ್ಯಾವ್ ಪುಟ್ ದ ಬ್ರ್ಯಾಕೆಟ್. ನೆಕ್ಸ್ಟ್ 22 + 8 ಆಗುತ್ತೆ. ಇದರದ್ದು ಅಡಿಷನ್ ಏನಾಯಿತು? 30 ಡಿಗ್ರಿ ಸೆಲ್ಸಿಯಸ್ ಆಯಿತು. ಅವರು ಕೇಳಿರುವಂಥ ಒಂದು ಕ್ವಶನ್ನ ಡಿಫ್ರೆನ್ಸು, ಆದರೆ ಇಲ್ಲಿ ನಾವು ಅಡಿಷನ್ ಮಾಡ್ತಿದ್ದೀವಿ. ಯಾಕೆ ಗೊತ್ತಿದೆ ಅಲ್ವಾ? ಬಿಕಾಸ್ ಇಲ್ಲಿ ಕೋಲ್ಡೆಸ್ಟ್ ಪ್ಲೇಸ್ನ ಒಂದು ಇಂಟೀಜರ್ ಅಲ್ಲಿ ಬಂದಿರೋದು ನೆಗೆಟಿವ್ ಇಂಟೀಜರ್ ಆಗಿದೆ. ಆ ಕಾರಣದಿಂದಾಗಿ ನಾವಲ್ಲಿ ವಿ ಆರ್ ಮಲ್ಟಿಪ್ಲೈಯಿಂಗ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಆ ರೂಲ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸಿ, ವಾಟ್ ಈಸ್ ದ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಲಹುಸ್ಪತಿ ಆ್ಯಂಡ್ ಶ್ರೀನಗರ್? ದೇ ಆರ್ ನೆಕ್ಸ್ಟ್ ಟು ಈಚ್ ಅದರ್ ಅಲ್ವಾ? ಇದರದ್ದು -5 ಇತ್ತು, -8 ಇತ್ತು. ಇದರದ್ದು ಇನ್ನೊಂದು ಶ್ರೀನಗರ್ದು -2 ಇತ್ತು. ಈಗ ಹಾಗಿದ್ರೆ ಅವರುಗಳ ಡಿಫ್ರೆನ್ಸ್ ಫಸ್ಟ್ ನೀವು ಕ್ವಶನ್ಸ್ನ ಅಷ್ಟೇ ನೋಡ್ಕೊಳ್ಳಿ. ಲಹುಸ್ಪತಿದೆಷ್ಟಿದೆ? -8 ಇದೆ. ಶ್ರೀನಗರ್ದೆಷ್ಟಿದೆ? -2 ಇದೆ. ವಿ ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಸೊ ಐ ಹ್ಯಾವ್ ಪುಟ್ ದ ಮೈನಸ್ ಸೈನ್. ಇಲ್ಲಿ ನೆಗೆಟಿವ್ ಇಂಟೀಜರ್ ಕೊಟ್ಟಿದಾಗ ಬೆಟರ್ ಯು ಪುಟ್ ದ ಬ್ರ್ಯಾಕೆಟ್ಸ್.
ಸೊ ಅಲ್ಲಿಗೆ ತಪ್ಪಾಗದೇ ಇರೋದನ್ನ ತಡೆಯುತ್ತೆ. ಅದಕ್ಕೋಸ್ಕರ ಇದರ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, -8 ಮೈನಸ್ ಇಂಟು ಮೈನಸ್ ದಟ್ ಈಸ್ +2. ವಿ ಗೆಟ್ ದ -8 + 2 ಅಲ್ವಾ. ಇಲ್ಲಿ ಇವಾಗ ಒಂದು ನಂಬರ್ ನೆಗೆಟಿವ್ ಸೈನ್ ಇದೆ ಅಂದ ತಕ್ಷಣ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ಗೊತ್ತಾಗ್ತಿದೆಯಾ? ಸೊ ಅಲ್ಲಿಗೆ ಏನಾಗುತ್ತೆ ಆನ್ಸರ್ 6. ಬಿಗ್ ನಂಬರ್ನ ಸೈನ್ ಯಾವುದು? ಅದು -8. ಸೊ ವಿ ಆರ್ ಪುಟ್ಟಿಂಗ್ ದ ಸೈನ್ -6. ಇದನ್ನು ನೀವು ನಂಬರ್ ಲೈನ್ ಯೂಸ್ ಮಾಡೋ ಸಹಿತ ಮಾಡ್ಬೋದು, ಬಟ್ ಇಟ್ ಟೇಕ್ಸ್ ಅ ಲಾಂಗರ್ ಟೈಮ್. ಅದಕ್ಕೋಸ್ಕರ ಈ ಒಂದು ಶಾರ್ಟರ್ ಟ್ರಿಕ್ಕನ್ನು ನೀವು ಮಾಡಬಹುದು. ನಂತರ ಕ್ಯಾನ್ ವಿ ಸೇ ಟೆಂಪರೇಚರ್ ಆಫ್ ಶ್ರೀನಗರ್ ಆ್ಯಂಡ್ ಶಿಮ್ಲಾ ಟೇಕನ್ ಟುಗೆದರ್ ಈಸ್ ಲೆಸ್ ದ್ಯಾನ್ ದ ಟೆಂಪರೇಚರ್ ಅಟ್ ಶಿಮ್ಲಾ. ಈಸ್ ಇಟ್ ಆಲ್ಸೋ ಲೆಸ್ ದ್ಯಾನ್ ದ ಟೆಂಪರೇಚರ್ ಅಟ್ ಶ್ರೀನಗರ್ ಕೇಳ್ತಾ ಇದ್ದಾರೆ. ಈಗ ಫಸ್ಟ್ 2 ಕ್ವಶನ್ ಇದೆ, ಒಂದು ಕ್ವಶನನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ಯಾನ್ ವಿ ಸೇ ಟೆಂಪರೇಚರ್ ಆಫ್ ಶ್ರೀನಗರ್ ಆ್ಯಂಡ್ ಶಿಮ್ಲಾ. ಶ್ರೀನಗರ್ದು ಟೆಂಪರೇಚರ್ ಎಷ್ಟಿದೆ? -2 ಇದೆ ಡಿಗ್ರಿ ಸೆಲ್ಸಿಯಸ್. ಶಿಮ್ಲಾದು 5 ಡಿಗ್ರಿ ಸೆಲ್ಸಿಯಸ್ ಇದೆ. ಇವುಗಳನ್ನು ನಾವು ಟುಗೆದರ್ ಅಂದರೆ ಇಲ್ಲಿ ಅವುಗಳನ್ನು ನಾವು ಆ್ಯಡ್ ಮಾಡಿದಾಗ ಈಸ್ ಇಟ್ ಲೆಸ್ ದ್ಯಾನ್ ದ ಶಿಮ್ಲಾ? ಶಿಮ್ಲಾದಕ್ಕಿಂತನೂ ಅದು ಕಡಿಮೆ ಇದೆ ಅಂತ ಹೇಳೋಕ್ಕಾಗುತ್ತಾ? ಕ್ಯಾನ್ ವಿ ಸೇ ಟೆಂಪರೇಚರ್ ಆಫ್ ಶ್ರೀನಗರ್ ಆ್ಯಂಡ್ ಶಿಮ್ಲಾ ಟೇಕನ್. ಹೌ ಇಸ್ ಇಟ್ ಪಾಸಿಬಲ್? ಎರಡೂ ಕಡೆ ಶಿಮ್ಲಾ ಇದ್ದಾಗ ಅಲ್ವಾ. ಸೊ ಇಲ್ಲೇನಾಗುತ್ತೆ -2 ಡಿಗ್ರಿ ಸೆಲ್ಸಿಯಸ್ +5 ಡಿಗ್ರಿ ಸೆಲ್ಸಿಯಸ್. ವಿ ಹ್ಯಾವ್ ಟು ಆ್ಯಡ್ ಟುಗೆದರ್ ಅಂತ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್ ಮಾಡಿದಾಗ ಏನಾಗುತ್ತೆ -2 + 5. ಒಂದು ನೆಗೆಟಿವ್ ಸೈನ್ ಇತ್ತು ಅಂದ ತಕ್ಷಣ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ಸೊ 5 - 2 ಈಸ್ 3. ಬಿಗ್ಗರ್ ನಂಬರ್ನ ಸೈನ್ ಯಾವುದು? ಬಿಗ್ಗರ್ ನಂಬರ್ ಯಾವುದು ಇಲ್ಲಿ? 5. ಸೊ ಬಿಗ್ಗರ್ ನಂಬರ್ನ ಸೈನ್ ಯಾವುದಿದೆ? ಪಾಸಿಟಿವ್ ಇದೆ. ಸೊ ಯು ಹ್ಯಾವ್ ಟು ಪುಟ್ ದ ಸೈನ್ ಪ್ಲಸ್. ಓಕೆ, ಇಲ್ಲಿ ಹಾಗಿದ್ರೆ ಶಿಮ್ಲಾದ್ದು ಏನಿದೆ ಅದರದ್ದು ಇದು ಟೆಂಪ್ರೇಚರ್ 5 ಡಿಗ್ರಿ ಸೆಲ್ಸಿಯಸ್ ಇದೆ. ನಮಗೆ ಬಂದಿರೋಂಥ ಆನ್ಸರ್ ಏನು? 3. ಸೊ ಆಲ್ವೇಸ್ ಶ್ರೀನಗರ್ದು ಟೆಂಪ್ರೇಚರ್ ಈಸ್ ಗ್ರೇಟರ್ ದ್ಯಾನ್ ದ 3. ಅಂದರೆ ಈ ಕ್ವಶನಲ್ಲಿ ಅಷ್ಟೇ. ಇಟ್ ಈಸ್ ಲೆಸ್ ದ್ಯಾನ್ ಅಲ್ಲ, ಇಟ್ ಈಸ್ ಗ್ರೇಟರ್ ದ್ಯಾನ್. ತಪ್ಪಾಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ನೋ, ದ ಟೆಂಪ್ರೇಚರ್ ಆಫ್ ಶ್ರೀನಗರ್ ಆ್ಯಂಡ್ ಶಿಮ್ಲಾ ಟುಗೆದರ್ ಈಸ್ ನಾಟ್ ಲೆಸ್ ದ್ಯಾನ್ ದ ಟೆಂಪ್ರೇಚರ್ ಆಫ್ ಶ್ರೀನಗರ್. ಇನ್ನು ಒಂದು ಕ್ವಿಝನ್ನು ಕಂಡಕ್ಟ್ ಮಾಡಿದ್ದಾರೆ. ಇದರಲ್ಲಿ ಪಾಸಿಟಿವ್ ಮಾರ್ಕ್ಸ್ ಆರ್ ಗಿವನ್ ಫಾರ್ ಕರೆಕ್ಟ್ ಆನ್ಸರ್ಸ್ ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಆರ್ ಗಿವನ್ ಫಾರ್ ಇನ್ಕರೆಕ್ಟ್ ಆನ್ಸರ್. ಈಗ ನಾವು ಜಸ್ಟ್ ಒಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಈಗ ಏನು ಮಾಡಿದ್ದಾರೆ, ಒಂದು ಕ್ವಶನಿಗೆ 5 ಅಂತ ಹೇಳಿ ಅಂದ್ಕೊಳ್ಳೋಣ. ಟೋಟಲ್ 5 ಕ್ವಶನ್ಸ್ ಇದ್ದಾವೆ, 6 ಕ್ವಶನ್ಸ್ ಇದ್ದಾವೆ. ಈಚ್ ಕ್ವಶನ್ಗೆ 5 ಮಾರ್ಕ್ಸ್ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಕ್ವಶನ್ಗೆ ಎರಡು ಗ್ರೂಪ್ ಇರುತ್ತೆ. ಒಂದು ಗ್ರೂಪಲ್ಲಿ ರೈಟ್ ಆನ್ಸರ್ ಹೇಳಿದ್ರು, ನೆಕ್ಸ್ಟ್ ಗ್ರೂಪಲ್ಲಿ ತಪ್ಪು ಹೇಳಿದ್ರು ಅಂತ ಅಂದ್ಕೊಳ್ಳೋಣ. ಫಸ್ಟ್ ಗ್ರೂಪ್ ಅವರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಕ್ಕೆ 5 ಕೊಟ್ಟರು. ನೆಕ್ಸ್ಟ್ ಗ್ರೂಪ್ ಅವರು ತಪ್ಪು ಆನ್ಸರ್ ಹೇಳಿದ್ದಕ್ಕೆ ಅವರಿಗೆ -5 ಕೊಡ್ತಾರೆ. ಅರ್ಥ ಆಗ್ತಿದೆಯಾ? -5 ಇಟ್ ಮೀನ್ಸ್ ಅವ್ರು ನೆಕ್ಸ್ಟ್ ಏನಾದರೂ ನಂಬರನ್ನು ತೊಗೊಂಡ್ರೆ 10 ಮಾರ್ಕ್ ತೊಗೊಂಡಿದ್ದಾರೆ ಅಂದಾಗ ಅಲ್ಲಿ ನಾವೇನು ಮಾಡ್ತೀವಿ, -5 ಮಾಡಿಬಿಟ್ಟು ಅವರಿಗೆ ಟೋಟಲ್ ರಿಸಲ್ಟ್ ಅವ್ರದ್ದು ಎಷ್ಟಾಗುತ್ತೆ? 5 ಆಗುತ್ತೆ. ಈ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್. ಓಕೆ, ಇಫ್ ಜಾಕ್ ಸ್ಕೋರ್ ಈಸ್ ಇನ್ 5 ಸಕ್ಸಸಿವ್ ರೌಂಡ್ಸ್ ವರ್, ಟೋಟಲ್ ಎಷ್ಟಾಗುತ್ತಾ? ಒಂದು 25 -5 -10 15 ಆ್ಯಂಡ್ 10 ಆದರೆ ವಾಟ್ ವಾಸ್ ಈಸ್ ಟೋಟಲ್ ಅಟ್ ದ ಎಂಡ್. ಹಾಗಿದ್ರೆ ಅವನದ್ರಲ್ಲಿ ಕೊನೆಗೆ ಉಳಿಯೋದು ಎಷ್ಟಾಗುತ್ತೆ? ಫಸ್ಟ್ ಏನಾಯಿತು 25. ಫಸ್ಟ್ ಏನು ಮಾಡಿ ನೀವು ಅಂತಂದರೆ ಪಾಸಿಟಿವ್ ನಂಬರ್ಸ್ ಯಾವುದ್ಯಾವುದಿದೆ ನೋಟ್ ಮಾಡ್ಕೊಳ್ಳಿ. 25 15 ಆ್ಯಂಡ್ 10 ಇವಿಷ್ಟನ್ನು ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಯಾಕೆ ಮಾಡಬೇಕು? ದೇ ಆರ್ ಆಸ್ಕಿಂಗ್ ಟೋಟಲ್, ಅದಕ್ಕೋಸ್ಕರ 25 15 ಆ್ಯಂಡ್ 10. ವಾಟ್ ಈಸ್ ದ ಆನ್ಸರ್? 10 2 1 3 4 5. ಸೊ 50 is the positive number addition. 50. ಇಲ್ಲಿ -5 ಆ್ಯಂಡ್ -10, -5 ಆ್ಯಂಡ್ -10 ಎರಡೂ ಸೇಮ್ ಸೈನ್ ಇತ್ತು ಅಂತಂದರೆ ಅಲ್ಲಿ ನಾವು ವಿ ಹ್ಯಾವ್ ಟು ಆ್ಯಡ್. ಅಲ್ಲಿಗೆ 15 ಆಯಿತು. ಎರಡು ಪಾಸಿಟಿವ್ ಸೈನ್ ಇತ್ತು ಅಂದರೆ ಪಾಸಿಟಿವ್ ಸೈನನ್ನು ಇಡಬೇಕು. ಎರಡೂ ನೆಗೆಟಿವ್ ಸೈನ್ ಇತ್ತು ಅಂತಂದರೆ ಅಲ್ಲಿ ನಾವು ನೆಗೆಟಿವ್ ಸೈನನ್ನು ಇಡಬೇಕು. ಸೊ ಅಲ್ಲಿಗೆ -15 ಈಸ್ ದ ಕರೆಕ್ಟ್ ಆನ್ಸರ್. ಪಾಸಿಟಿವ್ ಇಂಟೀಜರ್ಸ್ನ ನಾವು ಆ್ಯಡ್ ಮಾಡಿದಾಗ 50 ಬಂತು. ನೆಗೆಟಿವ್ ಇಂಟೀಜರ್ಸನ್ನು ನಾವು ಆ್ಯಡ್ ಮಾಡಿದಾಗ -15 ಬಂತು. ದೆನ್ ವಾಟ್ ಈಸ್ ದ ಆನ್ಸರ್? 10ನಲ್ಲಿ 5 ಹೋದರೆ 5 ಬರುತ್ತೆ. ನೆಕ್ಸ್ಟ್ 4ಅಲ್ಲಿ 1 ಹೋದರೆ ದಟ್ ಈಸ್ 3. ಸೊ 35 ಇಸ್ ದ ರೈಟ್ ಆನ್ಸರ್. ಜಾಕ್ಸ್ ಟೋಟಲ್ ಸ್ಕೋರ್ ಎಟ್ ದ ಎಂಡ್ ಈಸ್ 35. ಗೊತ್ತಾಗ್ತಿದೆಯಾ? ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಅವ್ರ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ನೋಟ್ಸ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಅಥವಾ ಕಷ್ಟ ಅನಿಸಿದ್ದನ್ನು ಮಾತ್ರ ನೀವೇನಾದರೂ ಎಕ್ಸಾಮ್ಸ್ ರಿಲೇಟೆಡ್ ಟು ಟೀಚಿಂಗ್ ಆರ್ ಎನಿ ಅದರ್ ಎಕ್ಸಾಮ್ಸ್ಗೆ ಓದ್ತಾ ಇದ್ರಿ ಅಂದರೆ ನೀವು ಅದನ್ನು ಸಿಂಪಲ್ಲಾಗಿ ನಿಮಗೆ ಯಾವ ರೀತಿಯಾಗಿ ಅರ್ಥ ಆಗುತ್ತೋ ಆ ರೀತಿಯಲ್ಲಿ ನೋಟ್ ಮಾಡ್ಕೊಳ್ಳಿ, ಒಳ್ಳೆಯದು. ಅಟ್ ಶ್ರೀನಗರ್ ಟೆಂಪ್ರೇಚರ್ ವಾಸ್ -5 ಡಿಗ್ರಿ ಸೆಲ್ಸಿಯಸ್ ಆನ್ ಮಂಡೇ. ದೆನ್ ಇಟ್ ಡ್ರಾಪ್ಡ್ ಬೈ 2 ಡಿಗ್ರಿ ಸೆಲ್ಸಿಯಸ್ ಆನ್ ಟ್ಯೂಸ್ಡೇ. ಸೋಮವಾರ -5 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ನೆಕ್ಸ್ಟ್ ಡೇಗೆ ಏನಾಗ್ಬಿಡುತ್ತೆ,
ಸ್ವಲ್ಪ ಹಾಟ್ ಟೆಂಪ್ರೇಚರ್ ಆಗುತ್ತೆ, ಇಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಈಗ ಫಸ್ಟ್ ಥಿಂಕ್ ಮಾಡಿ, -5 ದೊಡ್ಡದಾ 2 ದೊಡ್ಡದಾ? ಅಫ್ಕೋರ್ಸ್ ಪಾಸಿಟಿವ್ ಇಂಟೀಜರ್ ಈಸ್ ಬಿಗ್ಗರ್ ದ್ಯಾನ್ ನೆಗೆಟಿವ್ ಇಂಟೀಜರ್. ಅದಕ್ಕೋಸ್ಕರ ಏನಾಯಿತು, ಟ್ಯೂಸ್ಡೇ ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ ದ್ಯಾನ್ ದ ಮಂಡೇ. ವಾಟ್ ವಾಸ್ ದ ಟೆಂಪರೇಚರ್ ಆಫ್ ಶ್ರೀನಗರ್ ಆನ್ ಟ್ಯೂಸ್ಡೇ? ಹಾಗಿದ್ರೆ ಹೇಳಿ, ವಾಟ್ ವಾಸ್ ದ ಟೆಂಪರೇಚರ್ ಆಫ್ ಶ್ರೀನಗರ್ ಆನ್ ಟ್ಯೂಸ್ಡೇ? ಆನ್ ವೆಡ್ನಸ್ಡೇ ಇಟ್ ರೋಸ್ ಬೈ 4 ಡಿಗ್ರಿ ಸೆಲ್ಸಿಯಸ್. ವಾಟ್ ವಾಸ್ ದ ಟೆಂಪರೇಚರ್ ಆನ್ ದಿಸ್ ಡೇ? ಇಲ್ಲಿ ಹೇಳ್ತಾ ಇರೋದವರು, ಸಾರಿ ನಾನು ತಪ್ಪಾಗಿ ಎಕ್ಸ್ಪ್ಲೇನ್ ಮಾಡಿದೆ. -5 ಡಿಗ್ರಿ ಸೆಲ್ಸಿಯಸ್ ಮಂಡೇ ಇದೆ, ಇದು ಡ್ರಾಪ್ ಆಗುತ್ತೆ ಬೈ 2 ಡಿಗ್ರಿ ಸೆಲ್ಸಿಯಸ್. 2 ಈಗ ಕ್ವಶನಲ್ಲಿ ಯಾವ ರೀತಿಯಾಗಿರುತ್ತೆ ಅಂದರೆ, ಅಟ್ ಶ್ರೀನಗರ್ ಟೆಂಪರೇಚರ್ ವಾಸ್ -5 ಡಿಗ್ರಿ ಸೆಲ್ಸಿಯಸ್, ಇಟ್ಸ್ ಫಿಕ್ಸ್ಡ್ ಒನ್. ಮಂಡೇ ಇಷ್ಟಿತ್ತು, ಮಂಗಳವಾರಕ್ಕೆ 2 ಡಿಗ್ರಿಯಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇನಾದರೂ 2 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಆಗುತ್ತೆ ಅಂತಂದ್ರಲ್ಲಿ ಕೊಡ್ತಿದ್ರು, ಅಥವಾ ಇಟ್ ರೈಸ್ ಟು ಅಥವಾ ಇಟ್ ಚೇಂಜಸ್ ಟು 2 ಅಂತ ಕೊಡ್ತಿದ್ರು. ಇಲ್ಲಿ ಅರ್ಥ ಆಗ್ತಿದೆಯಾ? ಇಲ್ಲಿ ಡ್ರಾಪ್ಡ್ ಬೈ ಎಷ್ಟಾಗುತ್ತೆ ಹಾಗಿದ್ರೆ, -5 ಡಿಗ್ರಿ ಸೆಲ್ಸಿಯಸ್ ಡ್ರಾಪ್ ಕಡಿಮೆ ಆಗಿರೋ ಕಾರಣ -2 ಡಿಗ್ರಿ ಸೆಲ್ಸಿಯಸ್, ಅದಕ್ಕೋಸ್ಕರ ಇದು -7 ಡಿಗ್ರಿ ಸೆಲ್ಸಿಯಸ್ ಆಯಿತು. ಸೊ ಅಲ್ಲಿಗೆ ಮಂಡೇನೇ ರೈಸ್ ಆಗುತ್ತೆ ನೋಡಿ, -7 ಎಕ್ಸಾಕ್ಟ್ಲಿ. ವಾಟ್ ವಾಸ್ ದ ಟೆಂಪರೇಚರ್ ಆಫ್ ದ ಆನ್ ಟ್ಯೂಸ್ಡೇ ಎಷ್ಟಾಯ್ತು ಹಾಗಿದ್ರೆ ಗೊತ್ತಾಯಿತು. ಈಗ 4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೈಸ್ ಆಗಿದೆ. ವಾಟ್ ವಾಸ್ ದ ಟೆಂಪರೇಚರ್ ಆನ್ ದಿಸ್ ಡೇ? ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಿ. ಆಲ್ರೆಡಿ ಆನ್ಸರನ್ನು ಕೊಟ್ಟಿದ್ದೀನಿ, ಟ್ರೈ ಮಾಡಿ, ನೋ ಪ್ರಾಬ್ಲಮ್. ಎ ಪ್ಲೇನ್ ಈಸ್ ಫ್ಲೈಯಿಂಗ್ ಎಟ್ ದ ಹೈಟ್ ಆಫ್ 5,000 ಮೀಟರ್ above the sea level. At a particular point, it is exactly above a submarine floating 1,200 meter below the sea level. What is the vertical distance between them? ಇಲ್ಲಿ ಕೊಟ್ಟಿರೋ ಕ್ವಶನಲ್ಲಿ ಏನನ್ನು ಕೊಟ್ಟಿದ್ದಾರೆ? ಫಸ್ಟು ಹೈಟನ್ನು ಕೊಟ್ಟಿದ್ದಾರೆ, ಹಾಗೆ ಅದರ ಡೆಪ್ತನ್ನು ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆಯಾ? ಡೆಪ್ತ್ ಬಿಲೋ, ಇಲ್ಲಿ ಗಮನಿಸಬೇಕಾಗಿರೋದು ಬಿಲೋ ದ ಸಿ ಲೆವೆಲ್ ಅಂತ ಅಂದಾಗ, ಸಿ ಲೆವೆಲ್ನ ನಾವು 0 ಅಂತ ಕನ್ಸಿಡರ್ ಮಾಡಿದ್ರೆ, ಕೆಳಗಡೆ ಏನು ಸಮುದ್ರದ ಆಳದಲ್ಲಿ ಇಳಿದಂಗೆ ನಮಗೆ ನೆಗೆಟಿವ್ ಆಗುತ್ತೆ, ಮೇಲೆಗಡೆ ಹೋದಂಗೆ ಇದು ಪಾಸಿಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎಬೋ ದ ಸಿ ಲೆವೆಲ್ ಅಂತ ಬಂದಾಗ ಇಟ್ ಈಸ್ ಪಾಸಿಟಿವ್, ಅಂದರೆ +5,000 ಆಗುತ್ತೆ. ಫ್ಲೋಟಿಂಗ್ 1,200 ಮೀಟರ್ ಬಿಲೋ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಅದು -200 ಮೀಟರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಯಾವುದನ್ನು ಯಾವ ರೀತಿಯಾಗಿ ನಾವು ಗೀವನ್ ಕೊಟ್ಟಿರೋದನ್ನು ಕರೆಕ್ಟಾಗಿ ಬರ್ಕೋಬೇಕು ಅನ್ನೋದು ಗೊತ್ತಾಯಿತು ಅಂದ್ಕೊಳ್ತೀನಿ. ಈಗ ಅವರು ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಅವುಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ, ಅಲ್ಲಿ ನಾವೇನಾಯಿತು 5,000 -1,200. ಸೊ ವಾಟ್ ಈಸ್ ದ ಆನ್ಸರ್? 6,200 ಮೀಟರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನಂತರ ಮೋಹನ್ ಡೆಪಾಸಿಟ್ 2,000 ಇನ್ ಹಿಸ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ವಿತ್ಡ್ರಾಸ್ 1,642 ಫ್ರಮ್ ಇಟ್. 2,000 ಹಾಕ್ತಾನೆ, 1,642 ತಗೊಳ್ತಾನೆ. ಅಂದರೆ ಅದು ಒನ್ ಡೇ 2,000 ಹಾಕ್ತಾನೆ, ನೆಕ್ಸ್ಟ್ ಡೇ ಹೋಗಿಬಿಟ್ಟು 1,642ನ ವಿತ್ಡ್ರಾ ಮಾಡ್ಕೋತಾಳೆ. ಇಫ್ ವಿತ್ಡ್ರಾಸ್ ಆಫ್ ದ ಅಮೌಂಟ್ ಫ್ರಮ್ ದ ಅಕೌಂಟ್ ಈಸ್ represented by a negative integer, then how will you represent the amount deposited? ಪಾಸಿಟಿವ್ ಇಂಟೀಜರ್ ಅಂತ. ಫೈಂಡ್ ದ ಬ್ಯಾಲೆನ್ಸ್ ಇನ್ ಮೋಹನ್ಸ್ ಅಕೌಂಟ್. ಇವೆರಡನ್ನು ನೀವು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಇಷ್ಟೇ, ಇನ್ನೇನಿಲ್ಲ. ಗೊತ್ತಾಗ್ತಿದೆಯಾ? ಸೇಮ್, ದಿಟ್ ಈಸ್ 358. ಈಸಿದೆ ಅಲ್ವಾ? ಯಾವಾಗ ನಾವು ವಿತ್ಡ್ರಾ ಮಾಡಿರೋದ್ರಿಂದ ಅದರಲ್ಲಿ ಡೆಪಾಸಿಟ್ ಮಾಡಿದ್ದು ಪಾಸಿಟಿವ್ ಆಗುತ್ತೆ, ವಿತ್ಡ್ರಾ ಮಾಡಿದ್ದು ನೆಗೆಟಿವ್ ಆಗುತ್ತೆ. ಡೆಪಾಸಿಟ್ ಅಂತ ಅಂದಾಗ ನಾವು ಮನಿನ ಆ್ಯಡ್ ಮಾಡ್ತೀವಿ, ಮನಿನ ಕೊಡ್ತೀವಿ ಅವ್ರಿಗೆ ಹೋಗಿ ಬ್ಯಾಂಕ್ ಅವರಿಗೆ, ಅದಕ್ಕೋಸ್ಕರ ಇಟ್ ಬಿಕಮ್ಸ್ ಪಾಸಿಟಿವ್ ಇಂಟೀಜರ್. ವಿತ್ಡ್ರಾ ಅಂತ ಅಂದರೆ ವಿ ಆರ್ ಟೇಕಿಂಗ್ ದ ಮನಿ ಫ್ರಮ್ ದ ಬ್ಯಾಂಕ್. ನಮ್ಮ ಅಕೌಂಟಲ್ಲಿರುವಂಥ ಮನಿಯಲ್ಲಿ ಅದನ್ನು ನಾವು ಬಿಡಿಸ್ಕೊಳ್ಳೋ ಕಾರಣ ಅದನ್ನು ನಾವು ನೆಗೆಟಿವ್, ಬಿಕಾಸ್ ಉಳಿದಿರೋದನ್ನು ನೋಡಬೇಕಲ್ವ, ತೆಗಿತಿದ್ದೀವಿ ನಾವು, ಅದಕ್ಕೋಸ್ಕರ. ನಂತರ ರೀಟಾ ಗೋಸ್ to 20 km towards the east from a point A to the point B. From B, she moves 30 km towards west along the same road. If the distance towards east is represented by positive integer, then how will you represent for the west? Of course, east ಅಂದರೆ ಅಲ್ಲಿಗೆ ಅವರು ಪಾಸಿಟಿವ್ ಕೊಟ್ಟಿದ್ದಾರೆ ಅಂದಾಗ ವೆಸ್ಟ್ ಸೈಡ್ಗೆ ನೆಗೆಟಿವ್ ಇಂಟೀಜರ್ ಆಗುತ್ತೆ. By which integer will you represent her final position from A? ಮೊದಲನೇ ಒಂದು ಇನಿಷಿಯಲ್ ಪೊಸಿಷನ್ಗೂ ಹಾಗೆ ಫೈನಲ್ ಪೊಸಿಷನ್ಗೂ ಇರುವಂತಹ ಒಂದು ಅದನ್ನು ನೀವು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಫಸ್ಟ್ ಇಲ್ಲಿ ಪಾಸಿಟಿವ್ ಇಂಟೀಜರ್ನ ಈಸ್ಟ್ ಅಂತೇಳಿ ರೆಪ್ರೆಸೆಂಟ್ ಮಾಡಿದ್ದೆ, ಆದರೆ ನಾವು ವಿ ಹ್ಯಾವ್ ಟು ರೆಪ್ರೆಸೆಂಟ್ ದ ವೆಸ್ಟ್ ಸೈಡಲ್ಲಿ ಹೋಗಿರುವಂಥ ಡಿಸ್ಟೆನ್ಸ್ ಟ್ರಾವೆಲ್ಡನ್ನು ನಾವು ನೆಗೆಟಿವ್ ಇಂಟೀಜರ್ ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡಬಹುದು. ರೀಟಾ ಟ್ರಾವೆಲ್ಸ್ ಇನ್ನು ಈಸ್ಟ್ ಡೈರೆಕ್ಷನಲ್ಲಿ ಆಗಿದೆ 20 ಕಿಲೋಮೀಟರ್, ಆದರೆ ವೆಸ್ಟ್ ಡೈರೆಕ್ಷನಲ್ಲಿ 30 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಅದು -30 ಆಗುತ್ತೆ, ಹೌದಲ್ವಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಾಯಿತು ಅವೆರಡನ್ನು ಆ್ಯಡ್ ಮಾಡಬೇಕು. 20 + -30 = 10 ಕಿಲೋಮೀಟರ್, -10 ಕಿಲೋಮೀಟರ್.
ಅರ್ಥ ಆಗ್ತಿದೆಯಾ ಹೇಗೆ ಅಂಥೇಳಿ? ಫಸ್ಟ್ ಅವಳು ಈಸ್ಟ್ ಸೈಡ್ ಹೋಗ್ತಾ ಇರೋದ್ರಿಂದ 20, ನೆಕ್ಸ್ಟ್ ವೆಸ್ಟ್ ಸೈಡಲ್ಲಿರೋದನ್ನು -30 ಅಂತ ಹೇಳಿ ತೊಗೋಬೇಕು. ಸೊ ಇಲ್ಲಿ ಟೋಟಲ್ ನಾವು ಫೈನಲ್ ಪೊಸಿಷನನ್ನು ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ 20 - 30 ಆಗುತ್ತೆ. ಸೊ ಇಟ್ ಬಿಕಮ್ಸ್ -10. ಗೊತ್ತಾಗ್ತಿದೆಯಾ ಹೇಗೆ ಅಂಥೇಳಿ? ಡಿಸ್ಟೆನ್ಸ್ ಟ್ರಾವೆಲ್ಡ್ ನಾವಲ್ಲಿ ಅಡಿಷನ್ ಮಾಡಬೇಕಾಗುತ್ತೆ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಹಾಗೆ ಟೈಮ್ ಟೇಕನ್ ಏನಾದರೂ ಕೊಟ್ಟಿದ್ರು ಅಂದಿದ್ರೆ ಟೈಮ್ನನ್ನು ಅಡಿಷನ್ ಮಾಡಿದಾಗ ಎರಡೂ ಕೊಟ್ಟಿದ್ರು ಅಂದಿದ್ರೆ ನಾವು ಅವಾಗ ಸ್ಪೀಡನ್ನು ಮೆಷರ್ ಮಾಡ್ಬೋದಿತ್ತು. ಈ ರೀತಿಯಾಗಿ ನೀವು ತಿಳ್ಕೊಳ್ಬಹುದು. ಇನ್ ಅ ಮ್ಯಾಜಿಕ್ ಸ್ಕ್ವೇರ್ ಈಚ್ ರೋ ಕಾಲಮ್ ಆ್ಯಂಡ್ ಡಯಾಗನಲ್ ಹ್ಯಾವ್ ದ ಸೇಮ್ ಸಮ್. ಚೆಕ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಮ್ಯಾಜಿಕ್ ಸ್ಕ್ವೇರ್. ಅಲ್ಲಿ ಸೇಮ್ ನಮಗೆ ಅಡಿಷನ್ ಒಂದು ವ್ಯಾಲ್ಯೂ ಬರಬೇಕು, ಸಮ್ ನಮಗೆ ಅಷ್ಟು ಬರಬೇಕು. ಆದರೆ ಈ ಕೊಟ್ಟಿರೋ ಕ್ವಶನ್ಸ್ಗಳಲ್ಲಿ ಯಾವುದು ಮ್ಯಾಜಿಕ್ ಸ್ಕ್ವೇರ್ ಅಂತ ಹೇಗಿರುತ್ತೆ ಅಂತ ಅಂದರೆ ಈಚ್ ರೋ ಕಾಲಮ್ ಡಯಾಗನಲ್ ಹ್ಯಾವ್ ದ ಸೇಮ್ ಸಮ್. ರೋ ಕಾಲಮ್ ಮತ್ತು ಡಯಾಗನಲ್ ಇವಿಷ್ಟು ಏನಾಗಿರುತ್ತೆ ಸಮ್, ಅದರದ್ದು ಎಲ್ಲದರದ್ದು ಸಮ್ ಏನಾಗಿರುತ್ತೆ ಸೇಮ್ ಸಮ್ ಆಗಿರುತ್ತೆ. ಸೇಮ್ ನಮಗೊಂದು ಸಮ್ ವ್ಯಾಲ್ಯೂ ಬಂದಿರುತ್ತೆ. ಈಗ ನೀವು ನೋಡೋಣ ಹಾಗಿದ್ರೆ ಫಸ್ಟ್ ರೋ ಕನ್ಸಿಡರ್ ಮಾಡೋಣ. 5 - 1 - 4 ಇಟ್ ಈಸ್ -5, ಸೊ ಇಟ್ ಈಸ್ 0. ಹೌದಲ್ವಾ? ಇಟ್ ಬಿಕಮ್ಸ್ 0. -5 - 2 -7 ಆಗುತ್ತೆ, +7 ಇಟ್ ಈಸ್ ಆಲ್ಸೋ 0. 0 + 3 ಇಟ್ ಬಿಕಮ್ಸ್ 3. 3 - 3 ಈಸ್ 0. ಸೊ ಎಲ್ಲ ರೋನ ಸಮ್ 0 ಆಯಿತು. ಈಗ ಕಾಲಮ್ ನೋಡೋಣ. 5 - 5 ಈಸ್ 0, ಮತ್ತು ಮುಂದೆ ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. -3 -1 - 2 ಈಸ್ -3 +3 ಈಸ್ ಈಕ್ವಲ್ ಟು 0. -4 and -3 ಈಸ್ -7 +7 ಈಸ್ ಈಕ್ವಲ್ ಟು 0 ಆಯಿತು. ಈಗೇನು ಇಲ್ಲಿ ರೋ ಕಾಲಮ್ ಎರಡೂ ಈಕ್ವಲ್ ಆಯಿತು, ಸಮ್ ಅದರ ಸಮ್ ಈಕ್ವಲ್ ಆಯಿತು. ಈಗ ನೋಡೋಣ ಡಯಾಗನಲ್ದು ನೋಡೋಣ. 5 - 2 ಇಟ್ ಬಿಕಮ್ಸ್ 5 - 2 - 3 5 - 5 ಈಸ್ ಈಕ್ವಲ್ ಟು 0 ಆಯಿತು. ಅಗೇನ್ 0 - 2 ಈಸ್ -2 -4 ಇಟ್ ಬಿಕಮ್ಸ್ -6. ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್ ಏನಾಗುತ್ತೆ ಇಲ್ಲಿ ಎಲ್ಲದೂ ಈಕ್ವಲ್ ಆಗಿತ್ತು. ಈಚ್ ರೋ ಈಚ್ ಕಾಲಮ್ ಈಕ್ವಲ್ ಆಗಿತ್ತು. ಡಯಾಗನಲ್ದು ಸಹಿತ ಒಂದು ಸೈಡ್ 0ನೇ ಬಂದಿತ್ತು, ಆದರೆ ಇನ್ನೊಂದು ಸೈಡ್ ಏನಾಗಿದೆ ಇಲ್ಲಿ -6 ಬಂದಿದೆ. ಸೊ ಇಟ್ ಈಸ್ ನಾಟ್ ಅ ಮ್ಯಾಜಿಕ್ ಸ್ಕ್ವಯರ್. ಒಂದು ಬಂದ್ರೂ ಅದು ಮ್ಯಾಜಿಕ್ ಸ್ಕ್ವೇರ್ ಆಗಿರೋದಿಲ್ಲ. ಗೊತ್ತಾಗ್ತಿದೆಯಾ? ಸೊ ದ ಆನ್ಸರ್ ಈಸ್ ದಿಸ್ ಒನ್. ಸೆಕೆಂಡ್ ಒಂದು ಸ್ಕ್ವೇರ್ ಕೊಡ್ತಾರೆ. ಇಲ್ಲಿ ನೀವು ಇದನ್ನು ಸಹಿತ ಇದೇ ರೀತಿ ಮಾಡಬಹುದು. 1 - 10 ಇದೇನಾಗುತ್ತೆ -9 ಆಗುತ್ತೆ. -4 - 3 ದಟ್ ಈಸ್ -7 ಇಟ್ ಈಸ್ ಆಲ್ಸೋ -9. -4 + 4 -6 + 4 ಏನಾಯಿತು -2 ಆಯಿತು. -7 ಈಸ್ -9. ಈಚ್ ರೋ ಏನಾಯಿತು ಅಲ್ಲಿಗೆ ಈಗ -9 ಬಂತು. ಕಾಲಮ್ ನೋಡೋಣ. ದಿಸ್ ಇಸ್ -10 + 1 ಈಸ್ -9. 10 - 3 ಈಸ್ -13 + 4 ಈಸ್ -9. 0 - 2 -2 -2 -7 ಈಸ್ -9. ಇಲ್ಲಿಗೆ ಈಚ್ ರೋ ಕಾಲಮ್ ಸೇಮ್ ಆಯಿತು. ಡಯಾಗನಲ್ ನೋಡೋಣ ಈಗ. -3 and -7 is -10 +1 is -9. 6 - 3 is -9 +0 is -9. So this square is a magic square. It is right one. ನಿಮಗೆ ಈ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಫಾಸ್ಟ್ ಅನ್ಸಿದ್ರೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಸ್ಕ್ರೀನ್ಶಾಟನ್ನು ತಗೊಳ್ಳಿ, ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಓಕೆ, ಡೂ ಒನ್ಸ್ ನೀವು ಒಂದು ಸರಿ ಸಪ್ರೇಟಾಗಿ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್. ವೆರಿಫೈ a - of -b ಈಸ್ ಈಕ್ವಲ್ ಟು a + b ಫಾರ್ ದ ಫಾಲೋಯಿಂಗ್ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b. ಇಲ್ಲಿ ಪ್ರತಿಯೊಂದು ಕ್ವಶನ್ಗೂ a b ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ. a ಈಸ್ ಈಕ್ವಲ್ ಟು 21, b ಈಸ್ ಈಕ್ವಲ್ ಟು 18. ಈ ಥರ ಒಂದೊಂದು ಕ್ವಶನ್ಗೂ ಕೊಟ್ಟಿದ್ದಾರೆ. ಇದನ್ನು ನೀವು a ಮತ್ತು b ಜಾಗದಲ್ಲಿ ಹಾಕಿ ಅದರ ವ್ಯಾಲ್ಯೂ ಎರಡನ್ನು ನಾವು ಅದರ ಪ್ಲೇಸನ್ನು ಚೇಂಜ್ ಮಾಡಿದಾಗ ಆ ಬ್ರ್ಯಾಕೆಟ್ ಒಳಗಡೆ ಅದಕ್ಕೆ ನೆಗೆಟಿವ್ ಸೈನನ್ನು ಕೊಟ್ಟಾಗ ಈ ರೀತಿಯಾಗಿ ಚೇಂಜಸ್ನ ನಾವು ಮಾಡಿದಾಗ ವ್ಯಾಲ್ಯೂ a ಪ್ಲಸ್ ಇದ್ರದ್ದು ಸೇಮ್ ಬರುತ್ತಾ ಚೆಕ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. 21 ಆಫ್ -18 ಏನಾಗುತ್ತೆ 21 + 18 ಆಗುತ್ತೆ. ಸೊ ಅಲ್ಲಿಗೆ 39 ಬಂತು. ಈಗೇನು a + b ಅಂದರೆ ಅದು ಸಹಿತ 39 ಆಗುತ್ತೆ. ಸೊ ಫಸ್ಟ್ ಒನ್ ಈಸ್ ರೈಟ್. RHS ಆ್ಯಂಡ್ LHS ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ನಿಮ್ಮ ಆನ್ಸರ್ಗೆ ಸ್ವಲ್ಪ ತೂಕ ಇರುತ್ತೆ, ಅದಕ್ಕೋಸ್ಕರ. ಓಕೆನಾ? 118 ಆಫ್ -125 ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ದಿ a + b ಅಲ್ವಾ? ಫಸ್ಟ್ ನೀವು ಈ ರೀತಿಯಾಗಿ a ಈಸ್ ಈಕ್ವಲ್ ಟು b ಈಸ್ ಈಕ್ವಲ್ ಟು ಅಂತ ಹೇಳಿ ತೊಗೊಳ್ಳಿ. ಟು ವೆರಿಫೈ ವಾಟ್ ವಿ ಹ್ಯಾವ್ ಟು ವೆರಿಫೈ a - b ಈಸ್ ಈಕ್ವಲ್ ಟು a + b ಅಂತ ಹೇಳಿ ನೀವು ವೆರಿಫೈ ಮಾಡಬೇಕು. ಒಂದನ್ನು LHS ಅಂತ ಹೇಳಿ ತೊಗೊಳ್ಳೋಣ, ಇನ್ನೊಂದನ್ನು RHS ಅಂತ ಹೇಳಿ ತೊಗೊಳ್ಳೋಣ. LHS ಅಂತ ಹೇಳಿ ತೊಗೊಂಡ್ಬಿಟ್ಟು a - b ಅಂತ ಹೇಳಿ ಬರ್ಕೊಳ್ಳಿ. ನೆಕ್ಸ್ಟ್ ಅದರ ವ್ಯಾಲ್ಯೂನ ಅಂದರೆ 118 ಆಫ್ -125
ಇದೇನಾಗುತ್ತೆ, ಇಲ್ಲಿ ಎಲ್ ಹೆಚ್ ಎಸ್ ಒಂದು ಸೈಡ್ ಬರೆದಿದ್ರೆ ಇದು ಕ್ಯಾರಿ ಆಗಬೇಕು ಈ ಥರ, ಎ ಮೈನಸ್ ಆಫ್ ಮೈನಸ್ ಬಿ ಈಸ್ ಈಕ್ವಲ್ ಟು ಅನ್ನೋದೆಲ್ಲ ಒಂದು ರೇಂಜಿಗೆ ಬಂದಿರಬೇಕು. ಎ ಈಸ್ ಈಕ್ವಲ್ ಟು ಅಂದರೆ 118 ಮೈನಸ್ ಆಫ್ ಮೈನಸ್ 125. ಸೊ ದ ಆನ್ಸರ್ ಈಸ್ 118 ಪ್ಲಸ್ 125. ಹೌದಲ್ವಾ? ಇದನ್ನು ನೀವು ಆ್ಯಡ್ ಮಾಡ್ದೇನೆ ಡೈರೆಕ್ಟಾಗಿ ನೆಕ್ಸ್ಟ್ ಎ ಪ್ಲಸ್ ಬಿ, ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಹೇಳಿ ತೊಗೊಂಡು ಎ ಅಂದರೆ 118 ಪ್ಲಸ್ 125. ಸೊ ದ ಆನ್ಸರ್ ಮಸ್ಟ್ ಬಿ ದ ಸೇಮ್ ಅಂತ ಹೇಳಿ ಸಹಿತ ಬರೀಬಹುದು. ಇದು ನಿಮ್ಮ ಚಾಲಾಕ್ತನ ಆಗುತ್ತೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು 75 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 84. ಇನ್ನು ನಿಮಗೆ ದೊಡ್ಡ ದೊಡ್ಡ ನಂಬರ್ ಕೊಟ್ಟಾಗ ಅಡಿಷನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ನೀವು ಯಾವ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬಹುದು ಅಂತಂದರೆ, ಈಗ 75 ಇದನ್ನು ನೀವು ಹಾಗೆ ಇಟ್ಕೊಳ್ಳೋದು ಒಳ್ಳೆಯದು. 75ನ ಯಾಕಂದರೆ 5ನ ಈಸಿ ಮಾಡ್ಬೋದು ಆ್ಯಡ್ನ ಅವ್ರ ಮಲ್ಟಿಪ್ಲಿಕೇಶನ್. ಬಟ್ 4, 7, 9, 8 ಈ ಥರದ್ದು ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಅಥವಾ ಲೇಟ್ ಆಗುತ್ತೆ ಮಾಡೋದು. ಅದಕ್ಕೋಸ್ಕರ 80 ಪ್ಲಸ್ 4 ಅಂಥೇಳಿ ಬರ್ಕೊಳ್ಳಿ, ಅಥವಾ 90 ಮೈನಸ್ 6 ಅಂತ ಬರ್ಕೋಬೋದು. ಬೆಟರ್ ಪಾಸಿಟಿವ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ಓಕೆನಾ? ಈಗ ಇಲ್ಲಿ 75 ನೋಡಿ, 75 ಇಂಟು 8 ಮಾಡೋದ್ರ ಬದಲು ಅವೆರಡನ್ನು ಅಡಿಷನ್ ಮಾಡೋದು ಬೆಸ್ಟ್ ಅಲ್ವಾ? ಲೆಟ್ಸ್ ಟೇಕ್ 70 ಪ್ಲಸ್ 5 ದೆನ್ 80 ಪ್ಲಸ್ 4. ಇದ್ರ ಪ್ಲಸ್ ಸೈನ್ ಮಧ್ಯದಲ್ಲಿ ಹಾಗಿರುತ್ತೆ. ಕರೆಕ್ಟ್ ಇದೆಯಾ ನಾನು ಮಾಡ್ತಾ ಇರೋದು? 70 ಪ್ಲಸ್ 80 ಏನಾಯಿತು? ಇಟ್ ಬಿಕಮ್ಸ್ 80, 70, 70, 40, 150 ಪ್ಲಸ್ 4 ದಟ್ ಈಸ್ 159. ನೋಡಿರಿ ಈಸಿಯಾಗಿ ಬಂತು. ಈಗ ಇಲ್ಲಿ ನೋಡಿ, ಇದು ಕಷ್ಟ ಆಗ್ತಿದೆ ಅನ್ನೋದಾದರೆ 118 ಇದೆ, 125 ಇದೆ. ಬೆಟರ್ ಗೋ ವಿತ್ ದ 120 ಮೈನಸ್ 2 ಪ್ಲಸ್ 120 ಮೈನಸ್ 5. ಗೊತ್ತಾಗ್ತಿದೆಯಾ ನಾನು ಹೇಗೆ ಮಾಡ್ತಿದ್ದೀನಿ? ಸೊ ಅಲ್ಲಿಗೇನಾಯಿತು, 120 ಇಟ್ ಬಿಕಮ್ಸ್ 240 ಮೈನಸ್ 2 ಮೈನಸ್ ಇದು ಪ್ಲಸ್ 5 ಅಲ್ವಾ? ಮೈನಸ್ 2 ಪ್ಲಸ್ 5 ಈಸ್ ಪ್ಲಸ್ 3, ಸೊ ಇಟ್ ಈಸ್ 243. ಈಸಿಯಾಗಿ ಬಂತು. ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋ ರೀತಿಯೇ ಮಾಡ್ಕೋಬಹುದು, ತೊಂದರೆ ಇಲ್ಲ. ಯಾಕಂದರೆ ನಿಮಗೆ ಪ್ರಾಪರ್ಟೀಸ್ಗಳನ್ನು ಹೇಳ್ಕೊಡುವಾಗ ಯಾಕೆ ಪ್ರಾಪರ್ಟೀಸ್ಗಳನ್ನು ಕಲಿತೀವಿ ಅಂದರೆ, ಈ ಅಸೋಸಿಯೇಟಿವ್, ಕಾಮುಟೇಟಿವ್, ಡಿಸ್ಟ್ರಿಬ್ಯೂಟಿವ್ ಯಾಕೆ ಕಲಿತೀವಿ ಅಂತಂದರೆ ಇದೇ ರೀಸನ್ಗೆ. ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್ ಇವುಗಳನ್ನು ಈಸಿಯಾಗಿ ಮಾಡೋದಕ್ಕೋಸ್ಕರ. ಮೇಯ್ನಾಗಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಇವುಗಳನ್ನು. ಸಬ್ಟ್ರಾಕ್ಷನ್ ಯಾಕಂದರೆ ಮೇಜರಾಗಿ ಹೆಚ್ಚು ಒಂದು ಪ್ರಾಪರ್ಟೀಸ್ಗಳಲ್ಲಿ ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ದೇ ಆರ್ ನಾಟ್ ಹೋಲ್ ಗುಡ್. ಬಟ್ ಇಂಟೀಜರಲ್ಲಿ ಸರಿ ಬರುತ್ತೆ, ತೊಂದರೆ ಇಲ್ಲ. ಎ ಇಸ್ ಈಕ್ವಲ್ ಟು 28, ಬಿ ಇಸ್ ಈಕ್ವಲ್ ಟು 11. 28ಅನ್ನು ನೀವು 20 ಪ್ಲಸ್ 8 ಅಂತ ಹೇಳಿ ತಗೊಳ್ಳೋಣ, ಪ್ಲಸ್ 10 ಪ್ಲಸ್ 1. ಸೊ ಇಟ್ ಬಿಕಮ್ಸ್ 30 ಪ್ಲಸ್ 9 ದಟ್ ಈಸ್ 39. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಯೂಸ್ ದ ಸೈನ್ ಆಫ್ ಗ್ರೇಟರ್ ದ್ಯಾನ್, ಲೆಸ್ ದೆನ್ ಆರ್ ಈಕ್ವಲ್ ಟು ಇನ್ ದ ಬಾಕ್ಸ್ ಟು ಮೇಕ್ ದ ಸ್ಟೇಟ್ಮೆಂಟ್ಸ್ ಟ್ರೂ. ಓಕೆ, ಫಸ್ಟ್ ಕ್ವಶನನ್ನು ನೋಡಿ. -8 ಪ್ಲಸ್ ಆಫ್ -4. -8 -4 ಏನಾಗುತ್ತಿದ್ದು? -8 ಪ್ಲಸ್ 4. ಸೊ ಇಟ್ ಈಸ್ -12, ಇಟ್ ಈಸ್ -4. ವಿಚ್ ಈಸ್ ಗ್ರೇಟರ್ ಹಿಯರ್? ಪಾಸಿಟಿವ್ ನಂಬರ್ಸಲ್ಲಿ ಹೆಚ್ಚು ನಂಬರ್ ಹೋದಂಗೆ ಅದು ಗ್ರೇಟರ್ ಆಗುತ್ತೆ, ಆದರೆ ನೆಗೆಟಿವ್ ನಂಬರಲ್ಲಿ ಕಡಿಮೆ ಇದ್ದಿದ್ದೇ ಗ್ರೇಟರ್. ಸೊ ಇಟ್ ಈಸ್ ಗ್ರೇಟರ್. ಗೊತ್ತಾಗ್ತಿದೆಯಾ? ಸೊ ಇಟ್ ಈಸ್ ರೈಟ್ ಆನ್ಸರ್. -3 ಪ್ಲಸ್ 7 -19. ಸೊ ಇಟ್ ಬಿಕಮ್ಸ್ 4 -15 ಆಯಿತು. -15 ಹಿಯರ್ ಇಟ್ ಈಸ್ -10 ಆ್ಯಂಡ್ 17. 15 -17 ಇಟ್ ಬಿಕಮ್ಸ್ -2. ಸೊ ಇಟ್ ಈಸ್ ಆಲ್ಸೋ ಗ್ರೇಟರ್, ಅಂದರೆ ಇಟ್ ಮೀನ್ಸ್ ಲೆಸ್ಸರ್. ಆ್ಯಕ್ಚುಯಲ್ ಸೈನ್ ಲೆಸ್ಸರ್, ಬಟ್ ಯಾವುದು ಗ್ರೇಟರ್ ಅಂತ ಹೇಳಿ ನಾನು ಮೆನ್ಷನ್ ಮಾಡಿದ್ದು ಅಷ್ಟೇ. 23 -14 41 ಇವೆರಡು ಕ್ಯಾನ್ಸಲ್ ಆಗುತ್ತೆ. 1 11 -11 ಇಷ್ಟೇ. ನೀವು ಈಸಿಯಾಗಿ ಟೆಕ್ನಿಕ್ ನೋಡ್ಬೋದು. 23 ಸೇಮ್ ಇದೆ, ಅಂದರೆ +23 ಸೇಮ್ ಇದೆ, ತೆಗೆದು ಹಾಕ್ಬಿಡಿ. -41 ಇದೆ, ತೆಗೆದು ಹಾಕ್ಬಿಡಿ. +1 +11 -11 ಇದೆ. ಇದರಲ್ಲಿ ಗ್ರೇಟರ್ ಯಾವುದು? ಪಾಸಿಟಿವೇ ಆಲ್ವೇಸ್ ಗ್ರೇಟರ್ ಇರುತ್ತೆ. ಸೊ ಇಟ್ ಈಸ್ ದಿಸ್ ಸೈನ್ ಅಲ್ವಾ? ಈಸಿಯಾಗಿ ನೋಡೋದು, ನಾನು ಕಲಿಯೋದನ್ನು ಕಲಿಬೇಕು ಅಷ್ಟೇ. ಓಕೆ, 39 -24 -15 ಇದರಲ್ಲಿ ಏನಾದರೂ ತೆಗಿಯೋಕ್ಕಾಗುತ್ತಾ? ನೋ. ಓಕೆ, ಇಲ್ಲೇನಾಗುತ್ತೆ ಹಾಗಿದ್ರೆ? 24 ಆ್ಯಂಡ್ 15 ಏನಾಗುತ್ತೆ? 9, 39 ಆಗುತ್ತೆ. -39 + 39 0 ಆಗುತ್ತೆ ಈ ಕಡೆ. 36 72 -52 ಏನಾಯಿತು? 0 20. ಸೊ ಇಟ್ ಈಸ್ ಗ್ರೇಟರ್. ಕರೆಕ್ಟ್. ನೆಕ್ಸ್ಟ್ ಒನ್, ಇದನ್ನು ನೀವು ಮಾಡಿ. ಲೆಟ್ಸ್ ಡೂ ಇಲ್ಲಿ ಅಂದರೆ ನೀವು ಈ ಥರನೂ ಮಾಡ್ಕೋಬೋದು. ಡಿವೈಡ್ 200 + 31. ಸೊ ಇಲ್ಲಿ ಮೈನಸ್ ಕೊಟ್ಟಿರೋದ್ರಿಂದ ಎರಡೂ ಮೈನಸ್ ತಗೊಳ್ಬೇಕು. ಈ ರೀತಿಯಾಗಿ ಮಾಡಬಹುದು, ನೀವು ಟ್ರೈ ಮಾಡಿ. ಎ ವಾಟರ್ ಟ್ಯಾಂಕ್ ಹ್ಯಾಸ್ ಸ್ಟೆಪ್ಸ್ ಇನ್ಸೈಡ್ ಇಟ್. ಎ ಮಂಕಿ ಈಸ್ ಸಿಟ್ಟಿಂಗ್ ಆನ್ ದ ಟಾಪ್ ಮೋಸ್ಟ್ ಸ್ಟೆಪ್.
ಮೇಲ್ಗಡೆ ಲೇಯರ್ ಇದೆ. ಅಂದರೆ ಇಟ್ ಈಸ್ ಲೆಟ್ಸ್ ಟೇಕ್ ದಿಸ್ ಆ್ಯಸ್ ಫಸ್ಟ್ ಸ್ಟೆಪ್. ದ ವಾಟರ್ ಲೆವೆಲ್ ಈಸ್ ಎಟ್ ದ 9th ಸ್ಟೆಪ್. ಅಂದರೆ ಇದು ಫಸ್ಟ್ ಸ್ಟೆಪ್ಪಲ್ಲಿದೆ. 10th ಸ್ಟೆಪ್ಪಲ್ಲಿ 9th ಸ್ಟೆಪ್ಪಲ್ಲಿ ಏನಾಗಿದೆ, ವಾಟರ್ ಲೆವೆಲ್ ಇದೆ. He jumps 3 steps down, then jumps back 2 steps up. In how many jumps will he reach the water level? ಅಂದರೆ ಈಗ ಏನಾಯಿತು, 1 2 3 ಸಾರಿ ಮೊಬೈಲ್ ಸ್ಕ್ರೀನ್ ಆಗ್ತಾ ಇಲ್ಲ. 1 2 3 4 5 6 7 8 now is also 2 3 4 5 6 7 8 9 10. Okay. This is first and this is 10th. 9th ಸ್ಟೆಪ್ಪಲ್ಲಿ ವಾಟರ್ ಲೆವೆಲ್ ಇದೆ. ಇದು ವಾಟರ್ ಲೆವೆಲ್ಗೆ ರೀಚ್ ಆಗಬೇಕು. ಎಷ್ಟು ಜಂಪಲ್ಲಿ ಅದು ಹೋಗುತ್ತೆ ಅಂತ ಹೇಳಿ. ಫಸ್ಟ್ ಜಂಪ್ ಅಂತಂದರೆ ಅದು 3rd ಸ್ಟೆಪ್ ಡೌನ್ ಹೋಗ್ತಿದೆ ಅಂತ. ಸೊ ಅಲ್ಲಿಗೇನಾಯಿತು, ಫಸ್ಟ್ ಜಂಪಲ್ಲಿ ಏನಾಗಿದೆ ಈಗ 1 2 3 ಅಂದರೆ ಇದು 2 3 4 5 6 7 8 9. ಓಕೆ, ಈಗ ಅದು 4th ಸ್ಟೆಪ್ಪಿಗೆ ಬಂದಿದೆ ಇನ್ ಫಸ್ಟ್ ಜಂಪ್. ಸೆಕೆಂಡ್ ಜಂಪಲ್ಲಿ ಏನಾಗುತ್ತೆ, ಈಗ ಸೆಕೆಂಡ್ ಜಂಪಲ್ಲಿ ಎಗೇನ್ ಇಟ್ ಗೋ ಬ್ಯಾಕ್ಸ್ ಟು ಸೆಕೆಂಡ್, ಅಂದರೆ 2 ಸ್ಟೆಪ್ ಹಿಂದೆ ಹೋಗುತ್ತೆ. ಅಲ್ಲಿಗೇನಾಯಿತು 1 2. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಬಂದಿದೆ, ಗೊತ್ತಾಗ್ತಿದೆಯಾ. ನಂತರ ಈಗ ಸೆಕೆಂಡ್ ಸ್ಟೆಪ್ಪಿಂದ 3rd ಜಂಪ್, ಈಗ ಸೆಕೆಂಡ್ ಜಂಪ್ ಆಯಿತು. 3rd ಜಂಪಿಗೆ 1 2 3, ಗೊತ್ತಾಗ್ತಿದೆಯಾ ನಾನು ಬರೀತಾ ಇರೋದು. ನೆಕ್ಸ್ಟ್ ಸ್ಟೆಪ್ ಈಗ ಎಗೇನ್ ಇಟ್ ಗೋ ಬ್ಯಾಕ್ಸ್ ಟು ಸೆಕೆಂಡ್ ಪೊಸಿಷನ್. ಈಗ ಅದು 3rd ಪೊಸಿಷನಿಗೆ ಬಂದಿದೆ, ಅಂದರೆ ಇದು 4th ಜಂಪಲ್ಲಿ. 5th ಜಂಪಲ್ಲಿ 1 2 3, ಗೊತ್ತಾಗ್ತಿದೆಯಾ ನಾನು ಬರೀತಾ ಇರೋದು. ನೆಕ್ಸ್ಟ್ ಜಂಪ್ ಅಂದರೆ 6th ಜಂಪ್ 1 2, ದಿಸ್ ಈಸ್ 6th ಜಂಪ್. ನೆಕ್ಸ್ಟ್ 1 2 3, 7th ಜಂಪ್, 8th ಜಂಪ್, ನೆಕ್ಸ್ಟ್ 8th ಜಂಪ್. ಓಕೆ, ನೆಕ್ಸ್ಟ್ 1 2 3, ದಿಸ್ 2, 9th 10th ಜಂಪ್. ಈ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಇಲ್ಲಿ ಬರುತ್ತೆ, 9th ಸ್ಟೆಪ್ಪಿಗೆ ಬರುತ್ತೆ. ಹಿಯರ್ ದಿಸ್ ಇಸ್ ಕ್ಯಾಲ್ಕುಲೇಷನ್, ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಡೂ ದಿಸ್. ಮಾಡ್ಕೊಳ್ತಾ ಹೋಗಿ. ಇಂಟೀಜರ್ನ ಒಂದು ಪ್ರಾಪರ್ಟಿ ಗೊತ್ತಿದೆ ನಿಮಗೆ, ಯಾವಾಗ ಅಡಿಷನ್ ಮಾಡಬೇಕು ಅಥವಾ ಯಾವಾಗ ಸೈನ್ಗಳಿದ್ದಾಗ ಹೇಗೆ ನೀವು ಸಬ್ಟ್ರ್ಯಾಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ದ ಬಿಗ್ಗರ್ ಸೈನ್ ಆ್ಯಂಡ್ ಸ್ಮಾಲರ್ ಸೈನ್ ಯಾವಾಗ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ದ್ಯಾಟ್. ಎನಿ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಪ್ಲೀಸ್ ಡೂ ಕಮೆಂಟ್. ಆರ್ SMS ಟ್ಯುಟೋರಿಯಲ್ಸ್ ಇದೆ, ನೀವಲ್ಲಿ ನನಗೆ ಮೆಸೇಜನ್ನು ಹಾಕಬಹುದು. ಆರ್ ಈವನ್ ವಾಯ್ಸ್ ಮೆಸೇಜಸ್ಗಳನ್ನು ಸಹಿತ ಹಾಕಬಹುದು. ನೋಡಿ, ಈಸಿಯಾಗಿ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ಹೋಗೋಣ. ಆಫ್ಟರ್ ಡ್ರಿಂಕಿಂಗ್ ವಾಟರ್ ಹಿ ವಾಂಟ್ಸ್ ಟು ಗೋ ಬ್ಯಾಕ್. ಈಗ 9th ಸ್ಟೆಪ್ಪಿಗೆ ಬಂದುಬಿಟ್ಟು ಎಗೇನ್ ಹಿ ವಾಂಟ್ಸ್ ಟು ಗೋ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಫಾರ್ ದಿಸ್ ವಾಟ್ ಹಿ ಡೂ, ಹಿ ಜಂಪ್ಸ್ 4 steps ಅಪ್ ಆ್ಯಂಡ್ ದೆನ್ ಜಂಪ್ಸ್ ಬ್ಯಾಕ್ 2 steps ಡೌನ್. ಈಗ ಅವನೆಲ್ಲಿದ್ದಾನೆ, ಕೆಳಗಡೆ 10th ಸ್ಟೆಪ್ಪಲ್ಲಿದ್ದಾನೆ, ಸಾರಿ 9th ಸ್ಟೆಪ್ಪಲ್ಲಿದ್ದಾನೆ. 9th ಸ್ಟೆಪ್ಪಿಂದ 4th ಸ್ಟೆಪ್ ಏನಾಯಿತು, 4 ಸ್ಟೆಪ್ಗೆ ಹಾರ್ತಾನೆ ಫಸ್ಟ್ ಜಂಪಲ್ಲಿ. 1 2 3 4, ಇಟ್ ಮೀನ್ಸ್ ವಾಟ್, -8 ಸಾರಿ 8 8 7 6 5. ಈಗ ಏನು ಮಾಡ್ದ ಅವನು 5 ಸ್ಟೇಜಿಗೆ ಬಂದ. ನೆಕ್ಸ್ಟ್ ಫಸ್ಟ್ ಜಂಪಲ್ಲಿ 4 steps ಅಪ್ ಮಾಡ, ದೆನ್ ಜಂಪ್ಸ್ ಬ್ಯಾಕ್ 2 steps ಡೌನ್. ಅಂದರೆ ಸೆಕೆಂಡ್ ಜಂಪಲ್ಲಿ ಏನಾಗುತ್ತೆ, ಈಗ ಅವನು 5ಇಂದ 1 2, ಈಗ ಅವನ ಪೊಸಿಷನಲ್ಲಿದೆ 7th ಪೊಸಿಷನಲ್ಲಿದೆ. ಗೊತ್ತಾಗ್ತಿದೆಯಾ. ನಾನು ಇವಾಗ ಈ ಥರ ಬರೆಯೋದು ನಿಮಗೆ ಈಸಿ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಏನಾಯಿತು, 4th ಜಂಪ್ ಮತ್ತೆ ಮೇಲೆ ಹೋಗ್ತಾನೆ 3rd ಜಂಪಲ್ಲಿ. 3rd 1 2 3 4, ಅಂದರೆ 3rd ಪೊಸಿಷನಿಗೆ ಬಂದ. ಈಗ 4th ಜಂಪಲ್ಲಿ 1 2 5th ಬಂದ. ಇವಾಗ 5th. ಓಕೆ, ನೆಕ್ಸ್ಟ್ 4 3 2. ಓಕೆ, ಈಗ ಏನಾಯಿತು, 4th ಜಂಪ್ ಮತ್ತೆ ಅಪ್. ಇದು 5th ಜಂಪಲ್ಲಿ 1 2 3 4 1, ಅಂದರೆ ಇಲ್ಲಿಗೆ ಬಂದಲ್ಲ ಅವನು 5th ಜಂಪಿಗೆ ಬಂದ. ಅಷ್ಟೇ ಆನ್ಸರ್. ಎಸ್, ಇಫ್ ದ ನಂಬರ್ ಆಫ್ ಸ್ಟೆಪ್ಸ್ ಮೂವ್ ಡೌನ್ ಈಸ್ ರೆಪ್ರೆಸೆಂಟೆಡ್ ಬೈ ದ ನೆಗೆಟಿವ್ ಇಂಟೀಜರ್. ಅಂದರೆ ಡೌನ್ ಇಟ್ ಮೀನ್ಸ್ ನೆಗೆಟಿವ್ ಇಂಟೀಜರ್, ಅಪ್ ಇಟ್ ಮೀನ್ಸ್ ಪಾಸಿಟಿವ್ ಇಂಟೀಜರ್. ಓಕೆ, ಈಗ ಆಯಿತು ಅಂದಾಗ ರೆಪ್ರೆಸೆಂಟ್ ಹಿಸ್ ಮೂವ್ಸ್ ಇನ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬೈ ಕಂಪ್ಲೀಟಿಂಗ್ ದ ಫಾಲೋಯಿಂಗ್. -3 + 2 ಮಾಡಿದಾಗ ಅದ್ರ ಜೊತೆಗೆ ಇನ್ನೂ ಏನೋ ಮೈನಸ್. ಈಗ ಜಸ್ಟ್ ನೋಡಿರಿ, ಫಸ್ಟ್ ಕ್ವಶನ್ -3 + 2 ಮೈನಸ್ ಆಫ್ ಸಮಥಿಂಗ್ ವಿಚ್ ಈಸ್ ಈಕ್ವಲ್ ಟು -8. -3 + 2 ಮಾಡಿದ್ರೆ -1 ಬಂತು, ಮೈನಸ್ ಈಸ್ ಈಕ್ವಲ್ ಟು ಏನಾಯಿತು -8. ಇದೇನಾಗಿರುತ್ತೆ, ಅಫ್ಕೋರ್ಸ್ -7 ಆಗಿರುತ್ತೆ. ಅಂದರೆ 7 ಟೈಮ್ಸ್, ಅಂದರೆ ಹಿ ಗೋಸ್ ಡೌನ್ ಅಂತ. ಗೊತ್ತಾಗ್ತಿದೆಯಾ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ನೀವೇ ಮಾಡಿ, ಥರ್ಡ್ ಒನ್ ನೋಡೋಣ. ಇನ್ ನೆಕ್ಸ್ಟ್ ಎ ನಾನು ಹೇಳಿದೆ, ಬಿ ನೀವು ಮಾಡಿ. ಈಗ ಇನ್ ಎ ದ ಸಮ್ -8 ರೆಪ್ರೆಸೆಂಟ್ ಗೋಯಿಂಗ್ ಡೌನ್ ಬೈ 8 ಸ್ಟೆಪ್. 8 ಸ್ಟೆಪ್ ಡೌನ್ ಹೋದವನು ಅಂತ.
ಸೊ ವಾಟ್ ವಿಲ್ ಬಿ ದ ಸಮ್ 8 ಇನ್ ಬಿ ಅಂದರೆ ಇಲ್ಲಿಗೆ ಏನಾಗುತ್ತೆ 8 ಸ್ಟೆಪ್ ಅವ್ನ ಮೇಲೆ ಹೋದ, ಯಾಕಂದರೆ 9th ಸ್ಟೆಪ್ಪಲ್ಲಿ ಅವನಿದ್ದ, ಇನ್ನು 8 ಸ್ಟೆಪ್ ಮೇಲೆ ಹೋದರೆ ಅವನ್ನ ಒಂದು ಇನಿಷಿಯಲ್ ಪೊಸಿಷನ್ ಅವನು ಹೋಗ್ತಾನೆ. ಅದಾದರೆ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಅವ್ನು ಫಸ್ಟ್ 4 ಟೈಮ್ ಜಂಪ್ ಮಾಡ್ತಿದ್ದ, -2 ಟೈಮ್ ಅವ್ನು ಕೆಳಗಡೆ ಇಳಿತಿದ್ದ. ಈಗ ಅವ್ನು ಎಷ್ಟು ಟೈಮ್ ಜಂಪ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ಸರಿಗೆ ಎಷ್ಟು ಸ್ಟೆಪ್ಸನ್ನು ಅವ್ನು ಹಾರಿದ್ರೆ ಅವನ ಇನಿಷಿಯಲ್ ಪೊಸಿಷನ್ಗೆ ಅವ್ನು ಹೋಗ್ತಾನೆ ಅನ್ನೋದಾದರೆ ಅಲ್ಲಿಗೆ ನೀವೇನು ಮಾಡಬಹುದು, 6 ಅಂತ ಹೇಳಿಕೊಟ್ರೆ +6 ಇಲ್ಲ ಏನಾಗುತ್ತೆ ನಿಮಗೆ 8 ಬರುತ್ತೆ. ಸೊ ಇಟ್ಸ್ ದ ಆನ್ಸರ್. ಲೆಟ್ಸ್ ಚೆಕ್ ದ ಆನ್ಸರ್. ಓಕೆ 8 ಬರುತ್ತೆ. ಅಂದರೆ ಅಲ್ಲಿಗೇನಾಗುತ್ತೆ 4 -2 4 -2 ಅದನ್ನು 2 ಸರಿ ಮಾಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಅಲ್ಲಿಗೇನಾಗುತ್ತೆ ಆನ್ಸರ್ 8. ದಿಸ್ ಈಸ್ ಆಲ್ ಅಬೌಟ್ ದ ಎಕ್ಸಸೈಸ್ 1 ಆಫ್ ದ ಇಂಟೀಜರ್ ಕಾನ್ಸೆಪ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಟೈಮ್ ತೊಗೊಳ್ಳಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೆ, ಆ ಕಾರಣದಿಂದಾಗಿ ಲೇಟ್ ಆಯಿತು. ಇವತ್ತಿಂದ ಡೈಲಿ 7th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ ಮುಗಿಸ್ಬಿಡೋಣ 1 ವೀಕಲ್ಲಿ. Thank you so much for watching this video. Bye. Have a good day.